ರಕ್ಷಕ್ ಅವ್ರನ್ನ ಟೋಟಲ್ ಆಗಿ ಚೇಂಜ್ ಮಾಡಿದಾರಂತೆ ರಮೋಲ್ ಅವರು. ನಾಗವಲ್ಲಿ ಕ್ಯಾರೆಕ್ಟರ್ಗೆ ಹೋಗ್ಬಿಟ್ಟೆ ನಾನು. ರಾಮ್ನಾಥ್ ತರ ಚೇಂಜ್ ಆಗ್ಬಿಟ್ಟ. ಚೇಂಜಸ್ ಅನಿವಾರ್ಯ ಆಗಿತ್ತ ಅಂತ ಏಂಜಲ್ಸ್ ಕೊಟ್ರೆ ಯಾರು ಕೇಳಲ್ಲ ಅಂತ ಹೇಳ್ತಾರೆ. ಹೆಚ್ಚಾಗಿ ಮುದ್ದು ಕೊಟ್ಟಿರೋದು ನೀವೇ ಅನ್ಸುತ್ತೆ. ಅದು ಕೊಟ್ಟಿದ್ದಲ್ಲ ಅಣ್ಣ, ಕೊಡ್ಸಿದ್ರು. ಜನ ಎಲ್ಲ ಹೇಳ್ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ. ನಾನ್ ಸಿಕ್ದಾಗ ಆಮೇಲೆ ಕೊಡೋದು. ಅಂದ್ರೆ ರಸಿಕತೆ ಚಾನಲ್ ಅವರೆಲ್ಲ ನನ್ನ ಮೇಲೆ ತುಂಬಾ ಪ್ರೀತಿ ಇರೋದ್ರಿಂದ ನಾನು ಯಾವ್ದು ಕಟ್ಟೆ ಮಾಡಲ್ಲ. ಪರವಾಗಿಲ್ಲ, ಅದಿಲ್ಲ. ಆಕ್ಚುಲಿ ಏನಕ್ಕೆ ತಿಕ್ಕಾಯ್ತು ಗೊತ್ತಾ ನಿಮ್ಮಿಬ್ರು ಜೋಡಿ? ಹುಡುಗಿ ಸಿಗ್ಬೇಕಂದ್ರೆ ಫಸ್ಟ್ ಅವ್ರ ಮನೆಯವ್ರನ್ನ ಕ್ಯಾಚ್ ಹಾಕೋಬೇಕು ಅನ್ನೋ ಕಾನ್ಸೆಪ್ಟ್ ಅವನಿಗೆ ಆಲ್ರೆಡಿ. ನಮ್ಮ ತಂದೆ ಸಮಾಧಿಗೆ ಹೋಗಿ ಕ್ಲೀನ್ ಮಾಡಿ ಹಾರ ಹಾಕಿ ಪೂಜೆ ಮಾಡ್ಬೋದು. ರಕ್ಷಕ್ ಅವ್ರಿಗೆ ಅವ್ರ ಅಪ್ಪನ ಸಮಾಧಿ ಹತ್ರ ನೀವು ಹೋಗಿ ಸರ್ಪ್ರೈಸ್ ಕೊಡ್ಬೇಕು ಅಂತ ಥಾಟ್ ಏನಕ್ಕೆ ಬರ್ತೀರಿ? ಅವ್ನಿಗೆ ಏನೇ ಖುಷಿ ಆದ್ರೂ ದುಃಖ ಆದ್ರೂ ಅವ್ರ ಅಪ್ಪನ ಸಮಾಧಿ ಹತ್ರ ಹೋಗ್ತಾ ಇರ್ತಾನೆ. ನಿನ್ ಫೇವ್ರೆಟ್ ಪರ್ಸನ್ ನಾನು ಮೀಟ್ ಮಾಡಿದೀನಿ ಅಂತ ಹೇಳಿ ಸರ್ಪ್ರೈಸ್ ಆಗಿತ್ತ ಅವತ್ತು. 100%. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಇವರಿಬ್ಬರ ಕ್ರೇಜ್ ಆಗಿದೆ ಒಂದು ಜಿ ಕನ್ನಡದ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋ ಮೂಲಕ ಕನ್ನಡ ಕುರಿತ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬುಲೆಟ್ ರಕ್ಷಕ್ ಹಾಗೇನೆ ಅವ್ರ ಜೊತೆಗಿದ್ದಾರೆ ನಮ್ಮ ರಮೋಲಾ ಅವರು. ಇಬ್ರಿಗೂ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಇಬ್ರು? ಸೂಪರ್ ಆಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಅಂಡ್ ಹೇಗಿದೆ ಎಕ್ಸ್ಪೀರಿಯನ್ಸ್? ರನ್ನರ್ ಅಪ್ ಆಗಿದ್ರೆ ಕಂಗ್ರಾಚುಲೇಷನ್ಸ್ ಮೊದಲನೇದಾಗಿ ನಮ್ಮ ಬಾಸ್ ಟಿವಿ ಕಡೆಯಿಂದ. ಥ್ಯಾಂಕ್ ಯು. ಸೊ ಹೆಂಗಿದೆ ಆ ವೈಬ್ಸ್ ಎಲ್ಲ? ತುಂಬಾ ಖುಷಿ ಇದೆ. ಅಂದ್ರೆ ಶೋಗ್ ಬಂದಾಗ್ಲೇ ಡೌಟ್ ಇಂದ ಬಂದವನು ಇವತ್ತು ವಿನ್ನರ್ ರನ್ನರ್ ಆಗಿ ನಿಂತ್ಕೊಂಡಿದೀವಿ ಅಂತಂದ್ರೆ ಅದಕ್ಕೆ ಜನರು ಕೊಟ್ಟಿರೋ ಪ್ರೀತಿ, ರಮೋಲ್ ಅವ್ರು ಮಾಡಿರೋ ಮೆಂಟರಿಂಗು, ಟೀಮ್ ನಮ್ಮ ಮೇಲೆ ಇಟ್ಟು ಕೊಟ್ಟಿರೋಂಥ ನಂಬಿಕೆ ಎಲ್ಲ ಇವತ್ತು ಗೆಲ್ಸಿದೆ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ? ನನಗೂ ಓವರ್ ಆಲ್ ಒಂದು ರಿಯಾಲಿಟಿ ಶೋ, ಫಸ್ಟ್ ರಿಯಾಲಿಟಿ ಶೋ ನನಗೆ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಇನ್ನೂ ಹೆಚ್ಚು ರಿಯಾಲಿಟಿ ಶೋಸ್ ನ ಮಾಡುವಂತ ಕಾನ್ಫಿಡೆನ್ಸ್ ಬಂತು. ಅಂಡ್ ಆಲ್ಸೋ ನನ್ನ ಕರಿಯರ್ ಅಲ್ಲೂ ಕೂಡ ಮುಂದುವರಿಬಹುದು. ನಾನು ಮಾತಾಡಕ್ಕೆ ತುಂಬಾ ಭಯ ಪಡ್ತಾ ಇದ್ದೆ, ಬರೀ ಸೀರಿಯಲ್ ಅಲ್ಲಿ ಡೈಲಾಗ್ಸ್ ಹೇಳಿ ಅಭ್ಯಾಸ ಇತ್ತು. ಸೊ ರಿಯಾಲಿಟಿ ಶೋ ಅಲ್ಲಿ ರಿಯಲ್ ಸೆಲ್ಫ್ ನ ತೋರಿಸ್ಕೊಂಡು ರಿಯಲ್ ಆಗಿ ಹೇಗಿರ್ತೀನಿ ಅದು ಜನಕ್ಕೆ ಇಷ್ಟ ಆಗಿರೋದ್ರಿಂದ ಸೊ ಮುಂದೆ ಮಾತಾಡೋದು ಅಥವಾ ರಿಯಾಲಿಟಿ ಶೋಸ್ ನ ಮಾಡೋ ಅಂತ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ. ರಕ್ಷಕ್ ಅವ್ರನ್ನ ಫುಲ್ ಟೋಟಲ್ ಆಗಿ ಚೇಂಜ್ ಮಾಡಿದಾರಂತೆ ರಮೋಲ್ ಅವರು, ನಿಜನಾ ಅಂತ? ಟೋಟಲ್ ಆಗಿ ಚೇಂಜ್ ಆಗಿಲ್ಲ ಅನ್ಸುತ್ತೆ, ಇನ್ನೂ ಸ್ವಲ್ಪ ಚೇಂಜ್ ಮಾಡಕ್ಕಿದೆ. ಬಟ್ ಹೋಗ್ತಾ ಹೋಗ್ತಾ ಮುಂದೆ ಜೀವನದಲ್ಲಿ ಅವನು ಚೇಂಜ್ ಮಾಡ್ಕೊಂತಾನೆ. ವಯಸ್ಸಾಗ್ತಾ ಆಗ್ತಾ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಇನ್ನು ಚಿಕ್ಕವನಲ್ವಾ, ಸೊ ಚಿಕ್ಕ ತಪ್ಪನ ಮಾಡ್ತಾ ಇರ್ತಾನೆ. ಹಾಗಾಗಿ ದೊಡ್ಡವನಾಗ್ತಾ ಆಗ್ತಾ ದೊಡ್ಡ ತಪ್ಪು ಮಾಡಲ್ಲ. ಎಷ್ಟು ಚಾಲೆಂಜಸ್ ಅಂತ ಅನ್ನಿಸ್ತು ನಿಮ್ಗೆ ಅವರ ಚೇಂಜಸ್ ಮಾಡೋದಕ್ಕೆ? ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಲ್ಲೇ ಕೊಟ್ಬಿಟ್ಟಿದ್ರು ನನಗೆ, ಹೆಂಗೆ ಕೆತ್ತದು ಇದನ್ನ ಅಂತ. ಹೆಣ್ಮಕ್ಳ ಮಾತು ನಾನು ಕೇಳಲ್ಲ, ಯಾರ ಮಾತು ನಾನು ಕೇಳಲ್ಲ ಅಂತ ಇದ್ದಾನೆ. ನನಗೆ ಏನ್ ಮಾಡೋದಂತ ಗೊತ್ತಾಗ್ಲಿಲ್ಲ ಫಸ್ಟ್. ಅದಕ್ಕೆ ಇವನಂತೂ ರಫ್ ಆಗಿದ್ದಾನೆ, ನಾನ್ ಸ್ವಲ್ಪ ಸಾಫ್ಟ್ ಆಗಿ ಜೆಂಟಲ್ ಆಗಿ ಮಾತಾಡಿದ್ರೆ ಮಾತು ಕೇಳ್ಬೋದು ಅನ್ಸ್ತು. ಸೊ ತುಂಬಾ ಸಾಫ್ಟ್ ಆಗಿ ಹೀಗ್ ಮಾಡೋಣ ಅಂತ ಮಾತಾಡ್ತಿದ್ದೆ. ಆಮೇಲೆ ಅವನು ಹೆಂಗಂದ್ರೆ ನನ್ನ ಸಾಫ್ಟ್ ಅಂತ ಅನ್ಕೊಂಡಿದ್ದ, ಇವಳನ್ನೇ ನಾನು ಹೇಳ್ದಂಗೆ ಕೇಳೋ ತರ ಮಾಡ್ಕೊಂಬೇಡ ಅಂತ ಮೈಂಡ್ ಸೆಟ್ ಅಲ್ಲಿ ಇದ್ದ ಅನ್ಸುತ್ತೆ. ಬಟ್ ಹೋಗ್ತಾ ಹೋಗ್ತಾ ನಾನ್ ಹಂಗಿರ್ಲಿಲ್ಲ. ಹೇಳ್ತಾ ನನ್ನ ಪೇಶನ್ಸ್ ಲೆವೆಲ್ ಒಡೆದು ನಾಗವಲ್ಲಿ ಕ್ಯಾರೆಕ್ಟರ್ಗೆ ಹೋಗ್ಬಿಟ್ಟೆ ನಾನು. ಆಮೇಲೆ ಇವನು ರಾಮ್ನಾಥ್ ತರ ಚೇಂಜ್ ಆಗ್ಬಿಟ್ಟ. ಹಾಗೆ ಒಂದೊಂದು ಪ್ರೋಸೆಸ್ ಅಲ್ಲೂ ಒಂದೊಂದು ಕ್ಯಾರೆಕ್ಟರ್. ಹೆಣ್ಮಕ್ಳು ಅಂತಂದ್ರೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಅಂತಾರೆ. ಸೊ ಎಲ್ಲಾ ಸ್ವಿಂಗ್ಸು ನೋಡಿ ಸೊ ನನ್ನೊಬ್ಳು ಮೂಡ್ ಸ್ವಿಂಗ್ಸ್ ನ ಹ್ಯಾಂಡಲ್ ಮಾಡಿದ್ರೆ ಇನ್ನ ಲೈಫ್ ಅಲ್ಲಿ ಎಷ್ಟೇ ಹುಡುಗಿರು ಬಂದ್ರು ಹ್ಯಾಂಡಲ್ ಮಾಡಕ್ಕೆ ರೆಡಿ ಆಗಿದ್ದಾನ ಅವನು. ಹಂಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಅವನು ಮೆಂಟರಿಂಗ್ ಮಾಡೋದು ನನಗೆ ಚಾಲೆಂಜಿಂಗ್ ಆಗಿದ್ರಿಂದ ಇನ್ನ ಇಂಟ್ರೆಸ್ಟಿಂಗ್ ಆಗ್ತಾ ಹೋಯ್ತು ಅದು. ಎವ್ರಿ ಎಪಿಸೋಡ್, ಎವ್ರಿ ಕಾನ್ಸೆಪ್ಟ್ಸ್. ಸೊ ಓವರ್ ಆಲ್ ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಹೇಗೆ ಅನಿಸ್ತು ರಕ್ಷಕ್? ಯಾಕಂತಂದ್ರೆ ನಾನು ಇರೋದೇ ಹಿಂಗೆ ಅನ್ನುವಂತ ಒಂದು ರಿಯಾಲಿಟಿ ಮೂಲಕ ನೀವು ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ರಿ. ಅದಾದ ನಂತರ ಒಂದಷ್ಟು ಚೇಂಜಸ್ ಅನ್ನ ಮಾಡ್ಕೊಂಡ್ರಿ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ. ಆ ಚೇಂಜಸ್ ಅನಿವಾರ್ಯ ಆಗಿತ್ತಾ ಅಥವಾ ನೀವಿಬ್ಬರ ಬಾಂಡಿಂಗ್ ಗೋಸ್ಕರ ಮಾಡ್ಕೊಂಡಿದ್ದ ಅಂತ? ಅಂದ್ರೆ ಆ ಚೇಂಜಸ್ ನೋಡಾದ್ಮೇಲೆ ನಮಗೆ ಖುಷಿ ಆಯ್ತು, ರಕ್ಷಕ್ ಈ ತರಾನು ಇರ್ಬೋದು ಅಂತ. ಯಾಕಂದ್ರೆ ನನ್ನ ಲೈಫಲ್ಲಿ ಯಾವತ್ತು ನಾನು ಸೋಲೋ ಆಟ ಆಡ್ಕೊಂಡ್ ಬಂದಿರೋದು. ಎಷ್ಟೇ ಗೆದ್ರು, ಎಷ್ಟೇ ಸೋತ್ರು, ಎಷ್ಟೇ ಅವಮಾನಗಳಾದ್ರೂ ನಾನು ಒಬ್ನೇ ಫೈಟ್ ಮಾಡ್ಕೊಂಡ್ ಬಂದಿರೋದು. ಇಲ್ಲಿ ಯಾರು ನಾನು ಸಪೋರ್ಟ್ ಬಂದು ನಿಂತ್ಕೊಂಡು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದವ್ರಲ್ಲ. ಎಲ್ರು ಹೇಳ್ತಾರೆ ರಕ್ಷಕ್ ಇರೋ ಆಟಿಟ್ಯೂಡ್ ಹಿಂಗೆ ಮತ್ತೊಂದು ಅಂತ ಹೇಳ್ತಾರಲ್ಲ. ಅದನ್ನೆಲ್ಲ ಚೇಂಜ್ ಮಾಡಿಸಿದ್ರೆ ಭರ್ಜರಿ ಬ್ಯಾಚುಲರ್ಸ್. ತುಂಬಾ ಸೈಲೆಂಟ್ ಆಗಿ, ತುಂಬಾ ಪೀಸ್ಫುಲ್ ಆಗಿ, ತುಂಬಾ ಕಾಮ್ ಆಗಿ ಒಂದು ಮೆಂಟರಿಂಗ್ ಕೊಟ್ಟು, ಇಂಥ ಏಂಜಲ್ಸ್ ಕೊಟ್ರೆ ಯಾರು ಕೇಳಲ್ಲ ಅಂತ ಹೇಳ್ತಾರೆ. ಬ್ಯೂಟಿಫುಲ್ ಏಂಜಲ್ಸ್ ಬಂದಾದ್ಮೇಲೆ ನಾವು ಕೇಳಲೇಬೇಕು. ಅದೊಂದು ಖುಷಿ ಕೊಟ್ಟಿರೋಂಥ ವಿಚಾರ. ಅಂದ್ರೆ ನಮ್ಮ ತುಂಬಾ ಚೆನ್ನಾಗಿ ತೋರ್ಸೋದಕ್ಕೆ ನಾವು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಆಗಿ ಬರ್ತಿದ್ವಿ ಸ್ಟೇಜ್ ಮೇಲೆ. ಪ್ರತಿ ವಾರನೂ ನಾವಿಬ್ರು ಡಿಸ್ಕಸ್ ಮಾಡ್ತಿದ್ವಿ. ನಾನೇನಾದ್ರು ಫಸ್ಟ್ ಪ್ಲಾನ್ ಮಾಡಿದ್ರೆ ಕಾಸ್ಟ್ಯೂಮ್ನ ನಾನು ಅವ್ರಿಗೆ ಕಳಿಸಿದ್ದೆ, ಅವ್ರು ಏನಾದ್ರು ಫಸ್ಟ್ ಪ್ಲಾನ್ ಮಾಡಿದ್ರೆ ಅವ್ರು ನನಗೆ ಕಳಿಸೋರು. ಅಂದ್ರೆ
ಅಟಾರ್ ಏನ್ ಅಂದ್ರೆ ನಮ್ನ ನೋಡೋ ತೋರ್ಸ್ಕೊಡೋ ರೀತಿ ಫಸ್ಟ್ ಚೆನ್ನಾಗಿರ್ಬೇಕು, ಅದಾದ್ಮೇಲೆ ನಾವು ಮಾತಾಡೋದು ಸೆಕೆಂಡ್ರಿ. ಅದು ಫಸ್ಟ್ ಇವ್ರು ಯಾವ ತರ ಬಟ್ಟೆ ಹಾಕೊಂಡ್ ಬಂದಿದ್ದಾರೆ, ಹೆಂಗ್ ಬಂದಿದ್ದಾರೆ ಅನ್ನೋದು ಜಡ್ಜ್ ಮಾಡ್ತಾರೆ. ನಾವು ಸ್ಟೇಜ್ ಮೇಲೆ ಹೋದಾಗ್ಲೂ ಅಷ್ಟೇ, ರಚುಮಾಮ್ ಆಗಿರ್ಬೋದು, ರವಿ ಸರ್ ಆಗಿರ್ಬೋದು, ಇಬ್ರು ಅಂದ್ರೆ ನೀವ್ ಹಾಕೊಂಬರೋ ಬಟ್ಟೆ ಫಸ್ಟ್ ಕಾಸ್ಟ್ಯೂಮೇ ಅಟ್ರಾಕ್ಟಿವ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ. ಅಂದ್ರೆ ನಾವು ಸಣ್ಣದು ಕೂಡ ನಾವು ಇದ್ರಲ್ಲಿ ವರ್ಕ್ ಮಾಡ್ಕೊಂಡು ಹೋಗಿರೋದು. ಬರೀ ಒಂದ್ ಶೋಕ್ ಬರ್ಬೇಕು, ನಾವಿಬ್ರು ಇಲ್ಲಿ ಕೂತ್ಕೊಬೇಕು, ಒಂದು ಕಂಟೆಂಟ್ ಕೊಡ್ಬೇಕು, ತಿರ್ಗಾ ಮನೆಗೆ ಹೋಗ್ಬೇಕು, ಆತರ ವರ್ಕ್ ಮಾಡಿದ್ದೆ ಅಲ್ಲ. ಸ್ಟಾರ್ಟಿಂಗ್ ಇಂದ ನಾವ್ ಯಾವಾಗ ಪೇರಿಂಗ್ ಸ್ಟಾರ್ಟ್ ಮಾಡಿದ್ರು ಅವಾಗಲಿಂದ ನಾನು ಅವ್ರಿಗೆ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಅವ್ರು ನನಗೆ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದೇ ಅವ್ರು ಅನ್ಕೊಂಡಾಗೆ ರಕ್ಷಕ್ ಸಿಕ್ಕಾಬಡೆ ರಫ್ ಅಂಡ್ ಟಫ್, ಹೆಂಗ್ ಚೇಂಜ್ ಮಾಡ್ತೀನಿ ಅನ್ನೋ ಆಟ ಅವ್ರಲ್ಲಿ ಒಂದಿತ್ತು ಗೊತ್ತಾ. ಅದನ್ನ ರಕ್ಷಕ್ ಇವತ್ತು ಗೆದ್ದಿರೋದು, ಜನ ಗೆಲ್ಸಿರೋದು, ಅದೊಂದು ಖುಷಿ ಇದೆ. ಅದೇ ಅವ್ರಿಗೆ ಪ್ರತಿ ಸರಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅಂಡ್ ಪರ್ಸನಲ್ ಆಗಿ ನಮ್ದೊಂದು ಬಾಂಡಿಂಗ್ ರಿಯಲ್ ಆಗಿ ತುಂಬಾ ಚೆನ್ನಾಗಿದ್ದಿದ್ರಿಂದ ಅದನ್ನ ಆನ್ ಸ್ಕ್ರೀನ್ ಪ್ರೆಸೆಂಟ್ ಮಾಡಕ್ಕೂ ಈಸಿ ಆಯ್ತು. ಇವನು ಮೊದ್ಲಿನ ತರನೇ ಮಾತ್ ಕೇಳ್ದೆ ಹಂಗೆ ಇದ್ಬಿಟ್ಟಿದ್ರೆ ನನ್ಗೂ ತುಂಬಾ ಕಷ್ಟ ಆಗ್ಬಿಡ್ತಿತ್ತು. ಅವನು ಕೋಆಪರೇಟ್ ಮಾಡ್ತಾ ಬಂದಿದ್ರಿಂದ ಸೊ ಅವನು ಪರ್ಸನಲ್ ಆಗಿ ನನ್ ಕೆಲವೊಂದು ಕ್ವಾಲಿಟೀಸ್ ಇಷ್ಟ ಆಗ್ತಾ ಹೋಯ್ತು. ಅವನು ಹೊರಗಡೆ ಏನೇ ತೋರ್ಸ್ಕೊಂಡಿದ್ರು ಮಾಸ್ ಅಂತ, ಬಟ್ ಅವನಲ್ಲಿ ಚಿಕ್ಕ ಹುಡುಗ ಆಗಿರೋದ್ರಿಂದ ಇನ್ನಸೆನ್ಸ್ ಹಾಗೆ ಇದೆ. ಅದು ತುಂಬಾ ಇಷ್ಟ ಆಗ್ತಾ ಇತ್ತು ನನಗೆ. ಸೊ ಕಲಿಸ್ಬೋದು ಅಂತ ನನ್ಗೂ ಒಂದು ಕಾನ್ಫಿಡೆನ್ಸ್ ಬರ್ತಾ ಹೋಯ್ತು. ಸೊ ಅವನಿಗೂ ಥ್ಯಾಂಕ್ಸ್ ಹೇಳ್ಬೇಕು, ನನ್ನ ಮಾತು ಕೇಳಿದಕ್ಕೆ. ಎಲ್ಲ ನಾನು ಏನೋ ಕಾನ್ಸೆಪ್ಟ್, ನಾನು ಬೆಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರೆ ಅವ್ನ ಬಾಡಿ ಲ್ಯಾಂಗ್ವೇಜ್ಗೆ ಅದು ಸೂಟೇ ಆಗಲ್ಲ, ಬಟ್ ಸ್ಟಿಲ್ ಅವನು ಮಾಡುವಂತ ನನಗೆ ಅಪರ್ಚುನಿಟಿ ಚಾನಲ್ ಅವ್ರು ಕೊಟ್ಟಾಗ ಅದಕ್ಕೆ ಅವನು ಕೋಆಪರೇಟ್ ಮಾಡ್ತಾ, ಈ ತರ ಎಲ್ಲಾ ಎಪಿಸೋಡ್ಸ್ ಅಲ್ಲೂ ಕೋಆಪರೇಟ್ ಮಾಡ್ತಾ ಬಂದಿದ್ರಿಂದ ಅವ್ನು ಇವತ್ತು ಫಸ್ಟ್ ರನ್ನರ್ ಅಪ್ ಆಗಕ್ಕೂ ಅದು ಒಳ್ಳೇದಾಯ್ತು. ಸೊ ಈಗ ಏನಾಗುತ್ತೆ ಅಂತಂದ್ರೆ ಇವಾಗ ಒಬ್ಬೊಬ್ರು ಸಿಕ್ಕಿರ್ತಾರೆ. ಇವಾಗ ಅವ್ರು ಸಿಕ್ಕಿದ್ರೆ ನನಗೆ ಚೆನ್ನಾಗಿರ್ತಿತ್ತು, ಇವ್ರು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು, ಲೈಕ್ ನಿಮ್ಗೂ ಅನ್ಸಿರುತ್ತೆ ಅಥವಾ ನಿಮ್ಗೂ ಅನ್ಸಿರುತ್ತೆ. ಸೊ ರಕ್ಷಕ್ ಬಿಟ್ಟು ನಿಮ್ಗೆ ಯಾರು ಪೇರ್ ಆಗ್ತಾರೆ ಅಂತ ಅನ್ಕೊಂಡಿದ್ರ ಅಥವಾ ಅವ್ರು ಆಗಿಲ್ವಾ? ನಂಗೆ ಮಾತಾಡ್ಬೇಕು, ನಾನ್ ಸ್ವಲ್ಪ ಇನ್ನು ಹೊಸದಾಗಿದ್ರಿಂದ ನನ್ಗೆ ಬಿಗಿನಿಂಗ್ ಅಲ್ಲಿ, ಇವಾಗ ಮಾತಾಡಕ್ ನಾನು ಕಲ್ತಿದ್ದೀನಿ. ಬಟ್ ಬಿಗಿನಿಂಗ್ ಅಲ್ಲಿ ಏನ್ ಮಾಡೋದಂತ ನಾನು ಸಡನ್ ಆಗಿ ಕೇಳ್ಬಿಟ್ರೆ ಕ್ವೆಶನ್ಸ್ ಏನಾದ್ರು, ಹೇಗೆ ಲೈನ್ ಮಾಡೋದು, ಸೆಂಟೆನ್ಸ್ ಫಾರ್ಮ್ ಮಾಡೋದಂತಾನೆ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಇವಾಗ ಅವರು ಮಾತಾಡೋದ್ ಕಲ್ತಿಲ್ಲ, ನನಗೆ ಕೌಂಟರ್ ಕೊಡೋದ್ ಕಲ್ತಿದ್ದಾರೆ. ನಾನ್ ಸೈಲೆಂಟ್ ಆಗಿದ್ದೀನಿ, ನನ್ನ ಕ್ಯಾರೆಕ್ಟರ್ ಅವ್ರಿಗೆ ಹೋಗಿದೆ, ಅವ್ರ ಕ್ಯಾರೆಕ್ಟರ್ ನಾನು ಅವ್ರು ಫೈರ್. ಇವಾಗ ನಾನು ಫಸ್ಟ್ ಫೈರ್ ಆಗಿದ್ದೆ, ಅವರು ಫ್ಲವರ್ ಆಗಿದ್ರು. ಇವಾಗ ಅದು ಚೇಂಜ್ ಆಗಿದೆ, ನಾನು ಫ್ಲವರ್ ಆಗಿದ್ದೀನಿ, ಅವ್ರು ಫೈರ್ ಆಗಿದ್ದಾರೆ. ನೋಡಿ ನಾನು ಎಷ್ಟು ನೀಟಾಗಿ ನಿಂತಿದ್ದೀನಿ, ನೋಡಿ ಅವ್ರು ಚೆನ್ನಾಗಿ ಮಾತಾಡ್ತಿದ್ದಾರೆ. ಹಂಗೆ ಅದು ಶಿಫ್ಟ್ ಆಗಿದೆ ಕ್ಯಾರೆಕ್ಟರ್. ನಿಮ್ ಸಹವಾಸ ದೋಷ ಅನ್ಸುತ್ತೆ. ಹೌದು, ಅದು ಒಳ್ಳೆ ಸಹವಾಸ. ಅದ್ ನಾನು ಅನ್ಕೊಂಡಿದ್ದೆ ಇವನಿಂದ ಅದೇ ಇವನು ಅಥವಾ ತುಂಬಾ ಚೆನ್ನಾಗಿ ಸ್ಪಾಂಟೇನಿಯಸ್ ಆಗಿ ಮಾತಾಡೋದು ಇವನು ಮತ್ತೆ ಹುಲಿ ಕಾರ್ತಿಕ್. ಸೊ ಇವ್ರಿಬ್ರಲ್ಲಿ ಯಾರಾದ್ರೂ ಬಂದ್ರೆ ನನಗೆ ಚೆನ್ನಾಗಿರುತ್ತೆ. ಸೊ ದಟ್ ನನ್ಗೆ ಕಾಂಪ್ಲಿಮೆಂಟ್ ಮಾಡ್ತಾರೆ ಅವ್ರು. ನಾನು ಸೈಲೆಂಟ್ ಆಗಿದ್ರು ಅವ್ರು ಮಾತಾಡ್ತಾರೆ, ಸೊ ಅವರಿಂದನು ನಾನು ಸ್ವಲ್ಪ ಕಲ್ತ್ಕೊಳ್ಳೋದಿರುತ್ತೆ ಅಂತ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾಕೋ ನನ್ಗೆ ರಕ್ಷಕ್ನೇ ಕೊಡ್ತಾರೇನೋ ಅಂತ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇತ್ತು. ನಮ್ಮ ಅಮ್ಮನೂ ಹಂಗೆ ಹೇಳ್ತಾ ಇದ್ರು ಮನೇಲಿ, ನಿಂಗ್ ರಕ್ಷಕ್ಕೆ ಪಾರ್ಟ್ನರ್ ಕೊಡ್ಬೋದೇನೋ, ಕೊಟ್ರೆ ಚೆನ್ನಾಗಿರುತ್ತೆ ನೋಡಕ್ಕೆ ಆನ್ ಸ್ಕ್ರೀನ್ ಅಂತ. ಅಮ್ಮನ ಸೆಲೆಕ್ಷನ್ ಯಾವಾಗ್ಲೂ ಬೆಸ್ಟ್ ಅಂತಾರಲ್ಲ, ಹಾಗೆ ರಕ್ಷಕ್ಕೆ ನನಗೆ ಪೇರ್ ಆಗಿ ಸಿಗ್ದ. ಸೊ ಎಂಟೈರ್ ಜರ್ನಿ ತುಂಬಾ ಕಲರ್ಫುಲ್ ಆಗಿ, ಅವನು ಲವರ್ ಬಾಯ್ ಆಗಿ ಸೂಪರ್ ಆಗಿ ಹೋಯ್ತು. ಅವರ ಮುಗುಳ್ನಾಗೆ ಲವರ್ ಬಾಯ್ ಅಂದ ತಕ್ಷಣ ಅವನಿಗೆ ಬೇರೆ ಡಿಂಪಲ್ ಬೀಳತ್ತೆ, ಕ್ಯೂಟ್ ಆಗಿದೆ ಅಂತ. ಹೆಂಗ್ ತೋರಿಸು ನಿನ್ ಡಿಂಪಲ್. ಅದು ಸಡನ್ ಆಗಿ ಬರೋಣ. ಅದಕ್ಕೆ ಅವನು ನನ್ ಬೈತಾ ಇದ್ರೆ ನನ್ ಡಿಂಪಲ್ ಚೆನ್ನಾಗಿ, ನನಗೆ ಆಕ್ಚುಲಿ ಡಿಂಪಲ್ ಇಲ್ಲ ಅಂತ ಅಂದ್ಬಿಟ್ಟು, ಡಿಂಪಲ್ ಅಂದ್ರೆ ತುಂಬಾ ಇಷ್ಟ, ನಿಂಗ್ ಡಿಂಪಲ್ ಇದೆ ಅಲ್ಲ ಅಂತ ಇರ್ತಿದ್ದೇನೆ. ಅದಕ್ಕೆ ನಾನು ಸ್ವಲ್ಪ ಕೋಪ ಮಾಡ್ಕೊಂಡು ಬೈಯಕ್ ಬಂದ್ರೆ ಸಾಕು ಡಿಂಪಲ್ ತೋರ್ಸೋದು. ಓಕೆ, ಈಗ ನಿಮ್ಗೆ ರಮೋಲ್ ಅವ್ರು ಬಿಟ್ಟು ಬೇರೆ ಯಾರಾದ್ರೂ ಪೇರ್ ಆಗ್ತಾರೆ ಅಂತ ಅನ್ಕೊಂಡಿದ್ರ ಅಥವಾ ರಮೋಲ್ ಅವರೇ ಅಂತ ಆಗ್ತಾರೆ ಅಂತ ಅನ್ಕೊಂಡಿದ್ರ? ಹುಡುಗರು ಯಾವ್ದು ಎಕ್ಸ್ಪೆಕ್ಟೇಷನ್ ಇರಲ್ಲ. ಹುಡುಗರು ಹೆಂಗೆ ಅಂದ್ರೆ ಯಾರು ಸಿಕ್ಕಿದ್ರು ಸಾಕು ಗುರು ಅಂತ ಇರ್ತಾರಲ್ಲ, ಅದಕ್ಕೆ ಹಂಗೆ ನಾನು ಅಂದ್ರೆ ಈ ಶೋನಲ್ಲಿ ಬಂದವರೆಲ್ಲ ದಿ ಬೆಸ್ಟ್. ನಂಗೆ ಯಾರು ಪರಿಚಯ ಇರಲಿಲ್ಲ ಈ ಶೋಗೆ ಬಂದಾಗ, ಯಾರು ನಾನು ಮಾತಾಡ್ಸೇ ಇರ್ಲಿಲ್ಲ. ನಂಗೆ ಪವಿ, ಅಭಿಜ್ಞಾ, ಗಗನ 3 ಜನ ಬಿಟ್ರೆ ಹುಡುಗಿರಿ ಈ ಶೋನಲ್ಲಿ ಯಾರು ನಂಗೆ ಗೊತ್ತೇ ಇರ್ಲಿಲ್ಲ. ಫಸ್ಟ್ ಅಲ್ಲೇ ಇವ್ರನ್ನ ಕರೆದ್ರು, ರಮೋಲ್ ಅವ್ರು ಬನ್ನಿ ಅಂತ. ಆಮೇಲೆ ಇವ್ರು ಕೇಳಿದ್ರು ಯಾರು ಬೇಕು, ರಕ್ಷಕ್ ಅಂತ ಹೇಳಿದ್ರು. ಅದಾದ್ಮೇಲೆ ಅಲ್ಲಿ ನಾವು ಅಂದ್ರೆ ಸೆಲೆಕ್ಷನ್ ರೌಂಡ್ ಅಲ್ಲಿ ಹುಡುಗರೆಲ್ಲ ಹೊರಗಡೆ ಕೂತಿದ್ವಿ. ಅಲ್ಲಿ ಫುಲ್ಲು ಕಿರ್ಚ್ತಾ ಇದ್ರು, ಏನೋ ಮಗ ನಿನ್ನ ಹೆಸರೇ ಫಸ್ಟ್ ಬಂದಿರೋದು, ಹಂಗೆ ಅಯ್ಯೋ ಇರ್ಗುರು ಫಸ್ಟ್ ಅಲ್ಲಿ ಬಂದಿದೆ ಹೆಸರು ಕೊಡ್ಬೇಕಲ್ಲ ಅಂತ ಹೇಳ್ತಿದ್ದೆ. ಇಲ್ಲ ಪಕ್ಕ ನೋಡಿ ಕೊಡೋ ಸೆನ್ಸ್ ಇದೆ ಅಂತ. ಅಂದ್ರೆ ಅವತ್ತು ಹುಡುಗಿರಿಗೆಲ್ಲ ಹೆಂಗಿತ್ತು ಅಂದ್ರೆ ಕಾನ್ಫಿಡೆನ್ಸ್. ಸೆಲೆಕ್ಷನ್ ರೌಂಡ್ ಅಲ್ಲಿ ಆ ದಿನ ನನಗೆ ಇವರೇ ಬರ್ತಾರೆ, ಇವರೇ ಸಿಗ್ತಾರೋ ಕಾನ್ಫಿಡೆನ್ಸ್. ಇನ್ನೊಬ್ರು ಹುಡುಗನ ಹೆಸರು ಹೇಳಿ ಅಂತ ಹೇಳಿದ್ರೆ ಯಾರು ಹೇಳ್ತಾನೆ ಇಲ್ಲ. ಇವರು ಅದನ್ನೇ ಆಗಿದೆ, ಇನ್ನೊಬ್ರು ಹುಡುಗನ ಹೆಸರು ಒಂದು ಆಪ್ಷನ್ ಹೇಳಿ, ಇಲ್ಲ ನಂಗೆ ರಕ್ಷಕ ಸಿಗ್ತಾರೆ, ನಂಗೆ ಕಾನ್ಫಿಡೆನ್ಸ್ ಇದೆ. ಅದಾದ್ಮೇಲೆ ನನ್ನ ಹತ್ರ ಕಲ್ಲಿತ್ತು, ಇವ್ರ ಹತ್ರ ಅದು ಉಳಿಪಟ್ಕೆ ಇದು ಕೊಟ್ಟಿದ್ದು, ಅದನ್ನ ಅವ್ರು ಓಪನ್ ಮಾಡಿದ್ರು, ಸುತ್ತಿ ಮತ್ತೆ ಇದಿತ್ತು. ಅವಾಗ ನಾನ್ ಅನ್ಕೊಂಡೆ, ಇವ್ರು ಗೊತ್ತಿರಲ್ಲ, ನಾನ್ ಅನ್ಕೊಂಡೆ ಈ ಕಲ್ಲು ಇಲ್ಲಿದೆ, ಅಲ್ಲಿ ಶಿಲೆ ಮಾಡಕ್ ಇದನ್ನ ಕೊಟ್ಟಿರ್ಬೋದು ಅಂತ. ಆಮೇಲೆ ರಕ್ಷಕ್ ಅಂತಾನೆ ಅವರು ಅನೌನ್ಸ್ ಮಾಡಿದ್ರು, ಯಾರು ಬರ್ತಾರ ನೋಡೋಣ ಅಂದಾಗ ಅವಾಗ ಖುಷಿ ಆಯ್ತು. ಇವ್ರು ಸಿಕ್ಕಿದ್ರು. ಬೇರೆ ಬ್ಯಾಚುಲರ್ಸ್ಗೆಲ್ಲ ಅಟ್ ಲೀಸ್ಟ್ ಹುಡುಗಿನ ಅಪ್ರೋಚ್ ಮಾಡಿರ್ತಾರೆ, ಆದ್ರೆ ಆ ಹುಡುಗಿರ್ ಬಿದ್ದಿರಲ್ಲ, ಆ ತರ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಬಂದಿರ್ತಾರೆ. ಆದ್ರೆ ಇವನು
ಇವನಿಗೆ ಹುಡ್ಗಿರಲ್ಲಿ ಇಂಟ್ರೆಸ್ಟೇ ಇಲ್ಲ. ಹ್ಮ್. ಈಗ ಇಂಟ್ರೆಸ್ಟ್ ನ ಬರ್ಸಿ ಆಮೇಲೆ ಇವನಿಗೆ ಹುಡ್ಗಿ ಹುಡ್ಕಕ್ಕೆ ಏನೇನೆಲ್ಲಾ ಕ್ವಾಲಿಟೀಸ್ ಬೇಕು ಅದನ್ನ ಫಿಲ್ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ನಿನಗೆ ಇಂಟ್ರೆಸ್ಟೇ ಇರ್ಲಿಲ್ಲ ಹುಡ್ಗಿರ್ ಅಂದ್ರೆ, ಇವಾಗ್ಲೂ ಬಂದಿದ್ಯಾ ಈ ಶೋಗ್ ಬಂದಾಗ ನಾನು ಫಸ್ಟ್ ಆಫ್ ಆಲ್ ಕ್ಯಾಶುವಲ್ ಆಗಿ ಇಲ್ಲ ಫೋಟೋ ಶೂಟ್ ಮತ್ತೊಂದೆಲ್ಲ ಮಾಡ್ಸಿದ್ರು. ಇವ್ರು ಯಾರಾದ್ರೆ ನನ್ಗೆ ಏನಾಗ್ಬೇಕು, ನನ್ ಕೆಲ್ಸ ಏನೋ, ನಾನ್ ಕೆಲ್ಸ ಮಾಡಕ್ ಬಂದಿರೋದ್ ಮನೆಗೆ ಹೋಗೋಣ ಅಂತ ಇದ್ದಿದ್ದು. ಅದಾದ್ಮೇಲೆ ನಮ್ಮ ರಮೋಲ್ ಅವರ ಸಿಕ್ಕಾದ್ಮೇಲೆ ನಮ್ಮ ಜೋಡಿ ಚೆನ್ನಾಗಿ ಸೆಟ್ ಆಯ್ತು, ಎಲ್ರಿಗೂ ಇಷ್ಟ ಆಯ್ತು. ಅಂದ್ರೆ ಅದೆಲ್ಲೂ ನಾಟಕೀಯವಾಗಿ ತುಂಬಾ ಡ್ರಾಮ್ಯಾಟಿಕ್ ಆಗಿ ನಾವು ಶೋಗೋಸ್ಕರ ಮಾಡ್ಬೇಕು, ಗೆಲ್ಲಕ್ಕೋಸ್ಕರ ಮಾಡ್ಬೇಕಂತ ಯಾವತ್ತೂ ಮಾಡಿದಲ್ಲ, ಮನ್ಸಾರೆ ಕೆಲಸ ಮಾಡಿದಲ್ಲ. ಇವತ್ತು ನಾವು ಅಷ್ಟೇ ಚೆನ್ನಾಗಿದೀವಿ. ಅಂದ್ರೆ ಆ ಶೋ ಬಿಟ್ಟಿನು ಇವತ್ತು ಅಷ್ಟೇ ಚೆನ್ನಾಗಿ ಮಾತಾಡಿಸ್ತೀವಿ, ಕಾಲ್ ಮಾಡ್ತೀವಿ, ಸಿಗ್ತಾ ಇರ್ತೀವಿ ಊಟಕ್ಕೆ, ಈ ತರ ಇಂಟರ್ವ್ಯೂಸ್ ಇದ್ದಾಗ. ಅಂದ್ರೆ ಇದಕ್ಕಿಂತ ಮುಂಚೆ ರಿಹರ್ಸಲ್ಸ್ ಇದ್ದಾಗ ಟೈಮ್ ಸಿಗ್ತಿತ್ತು ನಮ್ಗೆ, ಅಷ್ಟೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಬಿಟ್ರೆ ಬರೀ ಶೋ ಟೆನ್ಷನ್ ಇರೋದು ನಮ್ಗೆ. ಇವಾಗ ಅದೆಲ್ಲ ಏನು ಇಲ್ಲ, ಅದೆಲ್ಲ ಕ್ಲಿಯರ್ ಆಗಿ ಆಚೆ ಬಂದು ಇವತ್ತು ರನ್ನರ್ ಅಪ್ ಆಗಿ ನಿಂತ್ಕೊಂಡಿದೀವಿ. ಅದೊಂದು ಖುಷಿ ಇದೆ, ಅದಕ್ಕೆ ಜನಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಐ ಥಿಂಕ್ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಹೆಚ್ಚಾಗಿ ಮುತ್ತು ಕೊಟ್ಟಿರೋದು ನೀವೇ ಅನ್ಸುತ್ತೆ. ಮೇ ಬಿ ಅದು ಕೊಟ್ಟಿದ್ದಲ್ಲ ಅಣ್ಣ, ಕೊಡ್ಸಿದ್ರು. ನಾನು ಸುಮ್ಮನೆ ಇದ್ದೆ, ನಂಗೆ ಸ್ವಲ್ಪ ನಾಚಿಕೆ ಅದೆಲ್ಲ ಅಷ್ಟೇ. ಅಂದ್ರೆ ನಾನು ರೊಮ್ಯಾಂಟಿಕ್ ಡಾನ್ಸ್ ಮಾಡಿಸಿದ್ರು ಫಸ್ಟ್ ನಾನು ಹಿಂಗ್ ಮುಟ್ಟಕ್ಕೆ ನನಗೆ ಎಲ್ಲೊಂದ್ ಕಡೆ ನಾಚಿಕೆ ಆಗ್ತಿತ್ತು. ಅಂತದ್ರಲ್ಲಿ ಮುತ್ತು ಕೊಟ್ಟಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ರಕ್ಷಕ್ನ ಎಷ್ಟು ಚೇಂಜ್ ಮಾಡಿದಾರೆ ರಮೋಲ ಅಂತ. ಫುಲ್ ಚೇಂಜಸ್. ಇವನ್ ಮುಖ ನೋಡ್ಬಿಟ್ಟು ರವಿ ಸರ್ ಏನಾರು ಇವ್ನ್ ಹಿಂಗೆ ಇದ್ದಿದ್ರೆ ಅವರೇ ಎದ್ ಬಂದ್ಬಿಟ್ಟು ಕೊಡು ಕೊಡು ಅಂತ ಹಿಡ್ಕೊಂಡ್ ಕೊಡ್ದ್ ಬಿಡ್ತಾ ಇದ್ರು. ಯಾಕಂತಂದ್ರೆ ನಾನು ಹಿಂಗೆ ನಿಂತ್ಕೊಂತಿದ್ದೆ, ಸುಮ್ಮನೆ ಹಿಂಗೆ ರವಿ ನಿಂತ್ಕೊಂತಿದ್ದೆ. ಸರ್ ಇಂದಾನೆ ಅವ್ನ್ ಮುತ್ ಕೊಟ್ಟಿದ್ದು. ಮುತ್ ಕೊಡು ಇಲ್ಲ ಅಲ್ಲಿಂದಾನೆ ಹೌದು. ಹಾರಿ ಬಿದ್ದು ಸಾತ್ ಬಿಡು ಅಂತ ಅಂದ್ರು. ಅವಾಗ ಅವನು ಹಂಗ ಹೇಳಾದ್ಮೇಲೆ ಮುತ್ ಕೊಟ್ಟಿದ್ದು. ಸೊ ಒಂದ್ಸತಿ ಕೊಟ್ನಲ್ಲ, ಆಮೇಲೆ ಈಸಿ ಆಗಿ ಹೋಗ್ಬಿಟ್ಟಿದ್ದೆ ಅವನಿಗೆ. ಚಾನ್ಸ್ ಸಿಕ್ದಾಗ ಆಮೇಲೆ ಕೊಡೋದು. ಚಾನ್ಸ್ ಅಂದ್ರೆ ಶೋನಲ್ಲಿ ಸರ್. ಆಮೇಲೆ ನೆಕ್ಸ್ಟ್ ಅಣ್ಣ ಇದೊಂದು ಆಮೇಲೆ ಟೈಟ್ಲ್ ಹಾಕ್ಬಿಟ್ಟು ಆಮೇಲೆ ರಕ್ಷಕ್ ಪ್ರತಿ ಸರಿ ಮುತ್ ಕೊಡ್ತಾನೆ ಇರ್ತಾನಂತೆ ಶೋ ಮುಗ್ದಾದ್ಮೇಲೆ ಅಂತ. ಇಲ್ಲ ಇಲ್ಲ ಅಂದ್ರೆ So- ನಿರಂಜನ್ ಕೊಟ್ಬಿಡ್ತಾ ಇದ್ರು. ಅದಕ್ಕೆ ಬೇಡ ಅಂತ ಇವ್ನೇ ನೀವ್ ಹೇಳಿದ ಡೈಲಾಗ್ ಒಂದ್ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು ಅಂಡ್ ವೈರಲ್ ಆಗಿತ್ತು. ಇವ್ರಿಗೆ ಅದಿಲ್ಲ. ಅದನ್ನ ಹೇಳಿದ್ರೆ ನಾನು ಸೆಂಟೆನ್ಸ್ ಫಾರ್ಮೇಶನ್ಸ್ ಅಲ್ಲಿ ಸೊ ಹಂಗೆ ಆತರ ನನ್ಗೆ ಅದ್ ಭಯ ಇತ್ತು. ನನ್ನ ಫ್ರೆಂಡ್ಸ್ ಮಧ್ಯೆ ಮಾತಾಡುವಾಗ್ಲೂ ಅಷ್ಟೇ, ನಾನು ಏನೋ ಹೇಳಿದ್ರೆ ಅದ್ ಏನೋ ಆಗ್ಬಿಡ್ತಾ ಇತ್ತು. ಹಾಗಾಗಿ ಆ ಭಯದಲ್ಲೇ ಸುಮ್ನೆ ಇದ್ದೆ. ಬಟ್ ಏನಾದ್ರೂ ಆಗ್ಲಿ ಅಂತ ಒಂದು ಕಾನ್ಫಿಡೆನ್ಸ್ ಭರ್ಜರಿ ಬ್ಯಾಚುಲರ್ಸ್ ಕೊಟ್ಟಿತ್ತು ನನಗೆ. ಸೊ ಹಂಗಾಗಿ ಏನಾದ್ರೂ ಆಗ್ಲಿ ಅಂತ ಮಾತಾಡ್ತಿದ್ದೆ. ಅದೇ ಆ ರಸಿಕತೆ ಅನ್ನೋ ವರ್ಡ್ ಬಂದಿಲ್ಲ ಇವತ್ತು. ಈಗ್ಲಾದ್ರೂ ಬಂದಿದ. ಇವಾಗ ಗೊತ್ತಾಗಿದೆ, ಜನ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಜನ ಹೇಳ್ಕೊಟ್ಟಿದ್ದಾರೆ, ಹಾ ಶೋ ಹೇಳ್ಕೊಟ್ಟಿದೆ, ನೀವ್ ಹೇಳ್ಕೊಟ್ಟಿದ್ದೀರಾ ನೋಡಿ. ನೀವ್ ಹಿಂಗ್ ಹೇಳಿ ಸ್ಟೇಟ್ಮೆಂಟ್. ಇಲ್ಲ. ಇವ್ರು ನಮ್ಮವರು ತುಂಬಾ ಇಲ್ಲ. ಒಳ್ಳೆಯವರು, ನನ್ ಮೇಲೆ ತುಂಬಾ ಪ್ರೀತಿ ಇದೆ. ಜನ ಎಲ್ಲ ಹೇಳಿದ್ರು ಅದು ಡಬಲ್ ಮೀನಿಂಗ್ ಆಗುತ್ತೆ, ಇದು ರಸಿಕತೆ ಅಂತ ಹೇಳಿ ಕಾಮೆಂಟ್ಸ್ ಅನ್ನು ನೋಡಿದೆ. ಸೊ ರಸಿಕತೆ ಇಲ್ಲ. ನನಗೆ ತಿರ್ಗಾ ಭರ್ಜರಿ ಬ್ಯಾಚುಲರ್ಸ್ ನೆನಪಾಗ್ತಿದೆ ಅಣ್ಣ. ನಾನು ಭರ್ಜರಿ ಬ್ಯಾಚುಲರ್ ಸೆಟ್ ಅಲ್ಲಿ ನಿಂತಿದ್ದೀನೋ, ಇಂಟರ್ವ್ಯೂ ನಿಂತಿದ್ದೀನೋ, ಇಲ್ಲಿ ಯಾರು ಎದುರುಗಡೆ ರವಿ ಸರ್ ಇದಾರೋ, ರಚ್ಚು ಮ್ಯಾಮ್ ಇದಾರೋ ನಂಗೆ ಅರ್ಥ ಆಗ್ತಿಲ್ಲ. ಅಲ್ಲಾದ್ರೂ ಅಟ್ಲೀಸ್ಟ್ ಕಟ್ ಮಾಡ್ಬಿಟ್ಟು ಹಾಕ್ತಿದ್ರು. ಈ ತರ ನೋಡೋಣ. ನಾನು ತುಂಬಾ ಇಲ್ಲಿ ತಪ್ಪು ನಮ್ಮ ಮಾಡಿರ್ತಿದ್ದೆ. ಸತ್ಯವಾಗ್ಲೂ ಹೇಳ್ತೀನಿ, ನನ್ನ ಚಾನಲ್ ಅವರೆಲ್ಲ ನನ್ನ ಮೇಲೆ ತುಂಬಾ ಪ್ರೀತಿ ಇರೋದ್ರಿಂದ ನಾನು ಯಾವ್ದು ಕಟ್ಟೆ ಮಾಡಲ್ಲ. ಎಲ್ಲ ಹಂಗಂಗೆ ಟೆಲಿಕಾಸ್ಟ್ ಮಾಡ್ತಾನೆ ಇರ್ತಾರೆ, ಪ್ರೋಮೋ ಹಾಕ್ತಾನೆ ಇರ್ತಾರೆ, ಕಂಪ್ಲೇಂಟ್ ಬರೀತಾನೆ ಇರ್ತಾರೆ, ಡಿಲೀಟ್ ಮಾಡೋದಿಲ್ಲ. ಅದಕ್ಕೆ ನಮ್ಮವ್ರ ಮೇಲೆ ತುಂಬಾ ನಂಬಿಕೆ. ಅದಕ್ಕೆ ದಯವಿಟ್ಟು ನೀನ್ ಮಾತಾಡ್ಬೇಕಾದ್ರೆ ನನ್ನ ಪಾದಕ್ಕೊಂದು ನಮಸ್ಕಾರ ಮಾಡ್ತೀನಿ. ಈಗ ಇನ್ನೊಂದು ತಮ್ಲೈನ್ ಫಿಕ್ಸ್ ಈಗ. ಅದೇ ರಕ್ಷಕ್ಗೆ ರಸಿಕತೆನೇ ಇಲ್ಲ. ರಸಿಕತೆ ನೋಡಿ ಹಿಂಗ ಆಗ್ತದೆ. ಪರವಾಗಿಲ್ಲ, ಅದಿಲ್ಲ ಅವಾಗ ನಾನ್ ಅನ್ನೋದಕ್ಕಿಂತ ಹಾಕ್ತೀನಿ better. ಅಲ್ಲ ಅವಾಗ ನಾನ್ ಹಾಕ್ತೀನಿ ಅಲ್ಲಿ ಬಂದ್ಬಿಟ್ಟು ಕಮೆಂಟ್, ಅಣ್ಣ ಎಲ್ ಪ್ರೂವ್ ಮಾಡ್ಬೇಕು ಕೇಳಿ ಬಂದು ಎಲ್ ಪ್ರೂವ್ ಮಾಡ್ತೀನಿ. ಅಂದ್ರೆ ರಮೋಲ ಅವರು ತಮ್ಮ ಉಳಿಪೆಟ್ಟಿಗೆ ತಗೊಂಡು ಅಲ್ಲಿ ಸರಿಯಾಗಿ ಉಳಿಪೆಟ್ಟಿಗೆ ಕೊಟ್ಟಿದಾರೆ ಅಂತ ಅಲ್ಲಿ ನಿರಂಜನ ಹೇಳಿದ್ರಲ್ಲ. ನನ್ಗೂ ಇವಾಗ ಅನ್ಸುತ್ತೆ ನೋಡಿ, ನನ್ ಮಾತೆಲ್ಲ ಇವ್ರು ಕೊಟ್ಬಿಟ್ಟು ಇವ್ರು ಹಿಂಗೆಲ್ಲಾ ಮಾತಾಡ್ತಿದಾರೆ. ಆಕ್ಚುಲಿ ಏನಕ್ಕೆ ಕ್ಲಿಕ್ ಆಯ್ತು ಗೊತ್ತಾ ನಿಮ್ಮಿಬ್ರು ಜೋಡಿ? ಫಿನಾಲೆ ವರ್ಗು ಬಂದು ರನ್ನರ್ ಅಪ್ ಆಗಿರೋ ಈ ಒಂದು ಕಾಂಬಿನೇಷನ್ ಆಗೇನೆ, ಫನ್ನಿ ಮೂಮೆಂಟ್ಸ್ ಆಗೇನೆ, ಈ ಎಷ್ಟು ಎಂಜಾಯ್ ಮಾಡ್ತಿರಲ್ಲ. ಅಂದ್ರೆ ನಾವು ಪ್ರತಿ ಸರಿ ಸ್ಟೇಜ್ಗೆ ಹೋದಾಗ್ಲೂ ಅಷ್ಟೇ, ಸೋಫಾಲ್ ಕೂತಾಗ್ಲೂ ಅಷ್ಟೇ, ಯಾವ್ದು ತೀರಾ ಪರ್ಸನಲ್ ತಗೊಳ್ಳೋದು ಮನ್ಸ್ಗೆ. ಅಂದ್ರೆ ಅಲ್ಲಿ ನಮಗ್ ಗೊತ್ತು ಇದೊಂದು ರಿಯಾಲಿಟಿ ಶೋ, ಅಲ್ಲಿ ನಡೆಯೋದೆಲ್ಲ ಒಂದ್ ಸೀರಿಯಸ್ ಬಿಟ್ಟಿನು ಒಂದು ಕಾಮಿಡಿಯಾಗಿ ನಡೆಯುತ್ತೆ. ಅದನ್ನ ನಾವು ತೀರಾ ಪರ್ಸನಲ್ ಆಗಿ ತಗೊಂಡು ಅದನ್ನ ನಾವು ಚಾನಲ್ಗೆ ಇನ್ಫಾರ್ಮ್ ಮಾಡಿ ಕಂಪ್ಲೇಂಟ್ ಮಾಡಿ ಆ ತರ ಕ್ಯಾರೆಕ್ಟರ್ ನಮ್ದು ಅಲ್ವೇ ಅಲ್ಲ. ಇಲ್ಲಿ ನಾವು ಕೆಲಸ ಮಾಡಕ್ ಬಂದಿದೀವಿ. ಇಲ್ಲಿ ಅಳುನು ಬರುತ್ತೆ, ನಗುನು ಬರುತ್ತೆ, ತಮಾಷೆ ಮಾಡ್ತಾರೆ, ಕಾಲು ಎಳಿತಾರೆ, ಎಲ್ಲದೂ ಆಗುತ್ತೆ. ಯಾಕಂದ್ರೆ ಇದು ರಿಯಾಲಿಟಿ ಶೋ, ಜನಕ್ಕೆ ಕಾಣಿಸೋ ರೀತಿನ ಹಂಗೆ ಆಯ್ತಾ. ಅದಕ್ಕೆ ನಾವು ಬ್ರೇಕ್ ಹಾಕೊಂಡೆಲ್ಲ ಮಾಡಿದ್ರೆ ಇವತ್ತು ರಕ್ಷಕ್ ರನ್ನರ್ ಅಪ್ ಆಗ್ತಾನೆ ಇರ್ಲಿಲ್ಲ. ಅದಕ್ಕೆ ನಾನು ಬೇಜಾರ್ ಮಾಡ್ಕೊಂಡು ನನ್ನ ಕ್ಯಾರೆಕ್ಟರ್ ಗೆಲ್ಲೋ ಒಂದ್ ಕಡೆ ಅದು ಜಸ್ಟ್ ಒಂದು ಕಾಮಿಡಿ ಇಲ್ಲ ಒಂದು ಟ್ರ್ಯಾಕ್ ಹೋಗ್ತಾ ಇರುತ್ತೆ, ಆ ಟ್ರ್ಯಾಕ್ ಅಲ್ಲೇ ಹೋಗ್ಬೇಕು ಅಷ್ಟೇ ಹೊರತು ಬಿಟ್ರೆ ಅದು ಕಟ್ ಆಗಿ ಬೇರೆ ತರ ಫ್ಲೋ ಹೋದಾಗ ಜನಕ್ಕೂ ಬೇರೆ ಅನ್ಸುತ್ತೆ. ಅದಕ್ಕೆ ನಾವಿಬ್ರು ಮಾತಾಡ್ಕೊಂಡು ಹೋಗ್ಲೂ ಅಷ್ಟೇ, ನಾವ್ ಹಿಂಗೆ ಮಾತಾಡ್ಬೇಕು, ಇಷ್ಟು ಫಾರ್ಮಲ್ ಆಗಿ ಮಾತಾಡ್ಬೇಕು, ನೀವು ಹೋಗಿ ಬನ್ನಿ, ನಾನು ಇವ್ರ ಹತ್ರ ಹೋಗಿ ಬನ್ನಿ. ನಾವು ಕ್ಯಾಶುವಲ್ ಆಗಿ ಹೆಂಗ್ ಅನ್ಸುತ್ತೆ ನಾರ್ಮಲ್ ಆಗಿ ಹಂಗೆ ಮಾತಾಡ್ಬೇಕು. ಯಾಕಂದ್ರೆ ಜನಕ್ಕೆ ನೋಡಿದಾಗ ಫಸ್ಟ್ ರೀಚ್ ಆಗಿದೀವಿ ಅನ್ಸಿದಾಗ, ಅವ್ರಿಗೆ ಇಷ್ಟ ಆಗಿದೆ ಅಂತ ಅನ್ಸಿದಾಗ ನಾವು ರೀಚ್ ಆಗಿದೀವಿ ಅಂತ ಅರ್ಥ ಆಗುತ್ತೆ. ತುಂಬಾ ಫಾರ್ಮಲ್ ಆಗಿ ತುಂಬಾ ಡೀಸೆಂಟ್ ಆಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದಾಗ ಜನಕ್ಕೆ ಏನಿಸುತ್ತೆ ಇವ್ರು ತುಂಬಾ ನಾಟಕ ಮಾಡ್ತಾರೆ, ಒಂದು ಶೋ ಗೆಲ್ಲಕ್ಕೋಸ್ಕರ ಮಾಡ್ತಾರೆ. ಅದನ್ನ ನಾವು ಮಾಡ್ಲೇ ಇಲ್ಲ. ಅಷ್ಟೆಲ್ಲ ಮಾಡ್ಬೇಕಂತ ಹೇಳಿದ್ರೆ ಇವತ್ತು ನಾವು ವಿನ್ನರ್ ಅನ್ನೋ ಟ್ರೋಫಿನ ಇಟ್ಕೊಂಡ್ ಬರ್ತಿದ್ವಿ. ನಮ್ ತಲೆಯಲ್ಲಿ ಅದಿರ್ಲೇ ಇರ್ಲಿಲ್ಲ. ಪ್ಲಸ್ ಈ ಶೋಗ್ ಬಂದಾಗ್ಲೂ ಅಷ್ಟೇ, ನಾವಿಬ್ರು ಪೇರ್ ಆದಾಗ ನಾವು ಗೆಲ್ಲೇಬೇಕು ಈ ಶೋನ,
ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕಂತಲ್ಲ, ಗೋ ವಿತ್ ದ ಫ್ಲೋ. ಏನೇನ್ ಬರುತ್ತೆ ನಮ್ಗೆ, ಏನ್ ಟಾಸ್ಕ್ ಕೊಡ್ತಾರೆ ಅದು 100% ಮಾಡೋಣ, ಅದಕ್ಕೆಲ್ಲೂ ಮೋಸ ಮಾಡಬಾರ್ದು. ಅದನ್ನ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಜನ ಗೆಲ್ಸ್ತಾರೆ, ಚೆನ್ನಾಗಿ ರೆಕಗ್ನೈಸ್ ಆಗ್ತೀವಿ. ಇದು ಒಂದೇ ಶೋ ಅಲ್ಲ, ನೆಕ್ಸ್ಟ್ ಶೋ ನಮಗೆ ಕೆಲಸ ಸಿಗುತ್ತೆ, ಕೆಲಸ ಮಾಡ್ತಾ ಹೋಗ್ತೀವಿ. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಈ ಶೋ ಮಾಡಿದ್ದು. ಮೊದಲನೇ ಶೋ ನಂದು ಝೀನಲ್ಲಿ ಮಾಡಿದಂಥದ್ದು. ಎಲ್ಲ ಶೋನಲ್ಲೂ ಒಂದೊಂದು ಶೋ, ಎಲ್ಲ ಚಾನಲಲ್ಲೂ ಒಂದು ಶೋ ಮಾಡ್ಕೊಂಡ್ಬಂದೆ. ಅದೇ ರೀತಿ ಝೀನಲ್ಲಿ ಮಾಡಿದ್ದೀನಿ, ನೋಡೋಣ ಏನೇನಾಗುತ್ತೆ ಅಂತ. ಅಂಡ್ ನೀವು ಅವ್ರ ಮನೆಗೆ ಹೋಗಿರ್ಬೋದು, ಅವ್ರು ನಿಮ್ ಮನೆಗೆ ಬಂದಿರುವಂತದ್ದು. ಯಾಕಂತಂದ್ರೆ ಇವಾಗ ಪಾರ್ಟ್ನರ್ ಅಂತ ಬಂದ್ಮೇಲೆ ಬೆರ್ಜಲಿ ಬ್ಯಾಚಲರ್ಸ್ ನಲ್ಲಿ ಅವ್ರ ಜೊತೆ ನಾವು ಹಂಗು ಹಿಂಗು ಶೋಗೋಸ್ಕರ ಆಗಿರ್ಬೋದು ಒಂದಷ್ಟು ವಿಚಾರಗಳು ತಿಳ್ಕೊಂಡ್ ಮೇಲೆ ಆದ್ರೂ ಅವ್ರ ಜೊತೆ ಕ್ಲೋಸ್ ಆಗ್ತೀವಿ. ಬಟ್ ಅವ್ರ ಮನೆಯವ್ರ ಜೊತೆ ಕ್ಲೋಸ್ ಆಗ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅವರ ಸಂಪ್ರದಾಯಗಳೇ ಬೇರೆ ಇರುತ್ತೆ, ಅವ್ರ ಶಿಸ್ತುಗಳೇ ಬೇರೆ ಇರುತ್ತೆ. ಸೊ ಮನೆಗಳಿಗೆ ಹೋದಾಗ ಲೈಕ್ ನೀವು ಅವ್ರ ಮನೆಗೆ ಆಗಿರ್ಬೋದು, ಅವ್ರು ನಿಮ್ ಮನೆಗೆ ಬಂದಾಗ ಆಗಿರ್ಬೋದು, ಹೆಂಗಿತ್ತು ಆ ವಾತಾವರಣದ ರಕ್ಷಕ್ದು ಫಸ್ಟ್ ಕಾನ್ಸೆಪ್ಟ್ ಏನ್ ಗೊತ್ತಾ, ಹುಡ್ಗಿ ಸಿಗ್ಬೇಕಂದ್ರೆ ಫಸ್ಟ್ ಅವ್ರ ಮನೆಯವ್ರನ್ನ ಕ್ಯಾಚ್ ಹಾಕೋಬೇಕು ಅನ್ನೋ ಕಾನ್ಸೆಪ್ಟ್ ಅವನಿಗೆ ಆಲ್ರೆಡಿ ಅದನ್ನ ಅನ್ಕೊಂಡಿದ್ದಾನ ಅವನು. ಹಾಗಾಗಿ ಅಣ್ಣ ಹಂಗಲ್ಲ, ಸೀರಿಯಸ್ ಆಗಿ. ಅಂದ್ರೆ ನಾನು ಕ್ಯಾಶುವಲ್ ಆಗಿ ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ಸೋದ್ರಿಂದ ಅದು ನನ್ಗೆ ಅಭ್ಯಾಸ ಆಗಿದೆ. ಎಲ್ಲರ ಹತ್ರ ನಾನು ಮಾತಾಡ್ಸಾಗ ಕೆಲವ್ರಿಗೆ ಅಂದ್ರೆ ಮೀಡಿಯಾಲಿ ಇದ್ದಿ ನೋಡೋ ಒಬ್ರು ಒಂದ್ ವ್ಯಕ್ತಿನ ಬೇರೆ, ಆಸ್ ಅ ಪರ್ಸನ್ ಆಗಿ ಎದುರಲ್ಲಿ ನಿಂತ್ಕೊಂಡು ಮಾತಾಡೋ ವ್ಯಕ್ತಿನೇ ಬೇರೆ ಆಗಿರುತ್ತೆ. ಅಂದ್ರೆ ಮಾತುಗಳು ಸೇಮ್ ಆಗಿರುತ್ತೆ, ಅವ್ರು ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ಆಗಿರುತ್ತಲ್ಲ. ಅದೇ ರೀತಿ ಆಂಟಿಗೂ ಅಷ್ಟೇ ತುಂಬಾ ಇಷ್ಟ ಆಗಿದ್ದು, ಅಂದ್ರೆ ಚೆನ್ನಾಗಿ ಮಾತಾಡಿಸ್ತಾನೆ. ನಾವು ಪೇರಿಂಗ್ ಆಗೋಕೆ ನಾವು ಮುಂಚೆನೆ ಇವ್ರಿಗೆ ಹೇಳಿ ಕಳಿಸಿದ್ರಂತೆ, ಇವತ್ತು ನಿಂಗೆ ರಕ್ಷಕ್ಕೆ ಸಿಗ್ಲಿ, ಚೆನ್ನಾಗಿ ಕಾಣಿಸ್ತಾರೆ ಇಬ್ರು ಪೇರು ಅಂತ. ಆಂಟಿಗೂ ಇಷ್ಟ ಆಗಿತ್ತು. ಅದಾದ್ಮೇಲೆ ಆಂಟಿ ಹತ್ರ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದು, ಇವರು ನಮ್ಮಮ್ಮನ ಹತ್ರ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಆತರ ಒಂದು ಫ್ಯಾಮಿಲಿ ಬಾಂಡಿಂಗ್ ಆಗಿದ್ದು. ಆದ್ಮೇಲೆ ಇವ್ರು ಕಂಟಿನ್ಯೂ ಮಾಡ್ತಾರೆ. ಹೇಳಿ, ಕಂಟಿನ್ಯೂ ಮಾಡಿ. ಅದೇ ಶೋಗೋಸ್ಕರ ಆಗಿರ್ಲಿ ಅಥವಾ ಇದಕ್ಕಾಗಿ, ಶೋಗೋಸ್ಕರ ಅಂತಾನೆ ಆಕ್ಚುಲಿ ಫ್ಯಾಮಿಲಿ ರೌಂಡ್ಸ್ ಎಲ್ಲ ಮಾಡಿದ್ದು. ಇಲ್ಲಾಂದ್ರೆ ನಾವು ಅಷ್ಟೊಂದೆಲ್ಲ ಕ್ಲೋಸ್ ಆಗಿ ಫ್ಯಾಮಿಲಿ ಕರ್ಕೊಂಡು ಹೋಗೋದಾಗ್ಲಿ ತರದೆಲ್ಲ ಆಗ್ತಾನೆ ಇರ್ಲಿಲ್ಲ ಬಾಂಡಿಂಗ್. ಅಂಡ್ ಇವನ್ ಜೊತೆ ಜಾಸ್ತಿ ಪರ್ಸನಲ್ ಆಗಿ ಬಾಂಡಿಂಗ್ ಆಗಿದ್ದು. ಫ್ಯಾಮಿಲಿ ಅಂತಂದ್ರೆ ಇಟ್ಸ್ ಆಲ್ವೇಸ್ ಅನ್ ಎಮೋಷನ್. ಹಾಗಾಗಿ ಇವನ್ ಜೊತೆ ಕೂಡ ಒಂದು ಎಮೋಷನಲ್ ಫ್ರೆಂಡ್ಶಿಪ್ ಇರ್ಬೋದು, ಕನೆಕ್ಷನ್ ಇರ್ಬೋದು, ಪರ್ಸನಲ್ ಆಗಿ ಕನೆಕ್ಟ್ ಆಗೋದಕ್ಕೂ ಅದೇ ಕಾರಣ. ಅಂಡ್ ಅದರಿಂದಾಗಿನೇ ನನ್ಗೆ ರಕ್ಷಕ್ ಸ್ವಲ್ಪ ಕ್ಲೋಸ್ ಆಗಿದ್ದು. ನಮ್ಮ ಅಜ್ಜನ ಜೊತೆ ಅವನು ಕೂತ್ಕೊಂಡು, ನಾವು ನೆಲದ ಮೇಲೆ ಕೂತ್ಕೊಂಡು ಅಲ್ಲಿ ಊರ್ ಕಡೆ ಎಲ್ಲ ಊಟ ಮಾಡ್ತೀವಿ, ಆ ರೀತಿನೇ ಅವನು ಊಟ ಮಾಡಿದ್ದು. ಅಂಡ್ ನಾವು ತಿನ್ನೋ ಫುಡ್ ಅನ್ನ ಆ ಒಂದು ಹಳ್ಳಿ ವಾತಾವರಣಕ್ಕೆ ಹೊಂದ್ಕೊಂಡಿದ್ದು, ಇದೆಲ್ಲ ಸಿಂಪ್ಲಿಸಿಟೀಸ್ ನನಗೆ ಇಲ್ಲಿದ್ದಾಗ ಅದು ಗೊತ್ತಾಗ್ತಾ ಇರ್ಲಿಲ್ಲ. ರಕ್ಷಕ್ ಬುಲೆಟ್ ಅಂತಂದ್ರೆ ಅವ್ರ ಫಾದರ್ ಮೊದ್ಲಿಂದಾನೇ ಸೆಲೆಬ್ರಿಟಿ. ಸೊ ಆಲ್ವೇಸ್ ಸೆಲೆಬ್ರಿಟೀಸ್ ಜೊತೆನೆ ಬೆಳ್ದಿರೋದು, ಬ್ಯಾಂಗ್ಳೂರ್ ಹುಡ್ಗ. ಸೊ ನಮ್ಮ ಊರಿನ ಕಡೆ ಕರ್ಕೊಂಡು ಹೋದಾಗ ಅಲ್ಲಿ ಹೇಗೆ ಒಂದು ಸಿಂಪಲ್ ಲೈಫ್ ಸ್ಟೈಲ್ ಇರುತ್ತೆ ಅಂಡ್ ಅದ್ರಲ್ಲಿ ಎಷ್ಟು ಖುಷಿಯಾಗಿರ್ತಾರೆ ಅದನ್ನ ಇವನ್ ಎಕ್ಸ್ಪೀರಿಯನ್ಸ್ ಮಾಡ್ದ. ಅಂಡ್ ಓಲ್ಡ್ ಡೇ ಇವ್ನ್ 4 ಫೋನ್ ಯೂಸ್ ಮಾಡೋನು, ಅಲ್ಲಿ ಓಲ್ಡ್ ಡೇ ಫೋನೇ ರಿಸೀವ್ ಮಾಡಿ, ಫೋನ್ ಎಲ್ಲಿದೆ ಅಂತಾನು ಅವ್ನ್ ಗಮನ ಇರ್ಲಿಲ್ಲ, ಅಷ್ಟು ಪೀಸ್ಫುಲ್ ಆಗಿದ್ದ. ಅದನ್ನೆಲ್ಲ ನೋಡಿದಾಗ ನನ್ನಿಂದ ಅವನಿಗೆ ಏನೋ ಒಂದು ಕಲ್ತ್ಕೊಂಡಿದ್ದಾನೆ, ಅವನಿಂದನೂ ಕೆಲವೊಂದು ವಿಷಯಗಳು ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಓವರ್ ಆಲ್ ನಮ್ಮ ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಆಯ್ತು. ರಕ್ಷಕ್ ಅವ್ರೆ, ಮಾತಾಡ್ತಾ ರಮೋಲ್ ಅವರು ಕೂಡ ಹೇಳಿದ್ರು, ಅಪ್ಪನ ಬಗ್ಗೆ ಮಾತಾಡ್ತಿದ್ರು. ಇಬ್ರು ಕೂಡ ಹೋಗಿ ಅಪ್ಪನ ಸಮಾಧಿಯನ್ನ ಕ್ಲೀನ್ ಮಾಡಿ ಅಲ್ಲಿ ಹೋಗಿ ಅವರ ಆಶೀರ್ವಾದವನ್ನ ಪಡ್ಕೊಂಡು ಅಲ್ಲಿ ಕಳೆದಂತ ಒಂದಷ್ಟು ಕ್ಷಣಗಳ ಬಗ್ಗೆ ಶೋನಲ್ಲಿ ತೋರಿಸಿದ್ರಿ. ಆ ಒಂದು ಮೂಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಅದು ಸರ್ಪ್ರೈಸ್ ರೌಂಡ್ ಅಲ್ಲಿ ನಾನು ಇವ್ರಿಗೆ ಸರ್ಪ್ರೈಸ್ ಕೊಟ್ಟಿದ್ದೆ. ಸರ್ಪ್ರೈಸ್ ರೌಂಡ್ ಅಲ್ಲಿ ಇವ್ರು ಹೋಗ್ಬಿಟ್ಟು ನನಗೆ ಸರ್ಪ್ರೈಸ್ ಕೊಟ್ಟಿದ್ದು. ನಮ್ಮ ತಂದೆ ಸಮಾಧಿ ಹೋಗಿ ಕ್ಲೀನ್ ಮಾಡಿ ಹಾರ ಹಾಕಿ ಪೂಜೆ ಮಾಡಿ ಬಂದಿದ್ರು. ನಂಗೆ ಸಡನ್ ಆಗಿ ಗೊತ್ತಾಗಿಲ್ಲ, ಅಂದ್ರೆ ನಾವು ನಮ್ಮನೆ ಕ್ಯಾಶುವಲ್ ಯಾರನ್ನೂ ಕಳ್ಸಲ್ಲ ಹೆಣ್ಮಕ್ಳನ್ನ, ಅದಕ್ಕೋಸ್ಕರ ಅದು ಗೊತ್ತಿರ್ಲಿಲ್ಲ ಇವ್ರು ಹೋಗಿರ್ತಾರೆ ಅಂತ. ಸ್ವಲ್ಪ ಟರ್ಕಿಯಲ್ಲಿ ಇದ್ರು ಆ ಟೈಮಲ್ಲಿ. ಅವ್ರು ಅಲ್ಲಿಂದಾನೆ ಲ್ಯಾಂಡ್ ಆಗಿ ಸೀದಾ ಅಲ್ಲಿಂದ ಅಪ್ಪನ ಸ್ಮಶಾನಕ್ಕೆ ಬಂದು ಆ ಸಮಾಧಿ ಹತ್ರ ಹೋಗಿ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದ್ರೆ ಒಂಥರ ಸ್ಪೆಷಲ್ ಅಂತ ಅನಿಸ್ತು. ಅದಕ್ಕೆ ನಾನು ಅವ್ರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅಂತ ಅನ್ಕೊಂತೀನಿ. ಯಾಕಂದ್ರೆ ನಮ್ಮಲ್ಲಿ ನಮ್ಮ ಅಕ್ಕನ ಕಳ್ಸಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ. ಒಂದು ಹೆಣ್ಮಕ್ಳನ್ನ ನಾವು ಯಾವಾಗಲೂ ಹೋಗ್ತೀವಿ, ಪೂಜೆ ಮಾಡ್ತೀವಿ. ನನಗೆ ಅಂದ್ರೆ ನಾನು ಕ್ಯಾಶುವಲ್ ಆಗಿ ಯಾರು ಸೈಲೆಂಟ್ ಆಗಿ ಮಾತಾಡ್ತೀನಿ ಅಂದ್ರೆ ನಮ್ಮ ಅಪ್ಪನ ಹತ್ರನೇ. ನಾನು ಸುಮ್ಮನೆ ನನ್ಗೇನು ಕೆಲಸ ಇಲ್ಲ ಅಂತ ಹೇಳಿದ್ರೆ ನಾವು ಅಪ್ಪನ ಸಮಾಧಿಗೆ ಹೋಗ್ತೀನಿ. ಅಪ್ಪನ ಸಮಾಧಿ ಮೇಲೆ ಆರಾಮಾಗಿ ಮಲ್ಕೊಂತೀನಿ, ನಾನು ಸಾಂಗ್ ಆಡ್ತಾ ಇರ್ತೀನಿ, ಡೈಲಾಗ್ ಹೇಳ್ತಾ ಇರ್ತೀನಿ, ಅವ್ರ ಹತ್ರ ಮಾತಾಡ್ತಾ ಇರ್ತೀನಿ, ನನ್ಗೇನಂತ ಅನ್ಸುತ್ತೋ ಅವ್ರ ಹತ್ರ ಅದನ್ನ ಹೇಳ್ಕೊಂತಾ ಇರ್ತೀನಿ. ಆ ತರ. ಯಾಕಂದ್ರೆ ಅವ್ರು ಹಾಕಿದ ದಾರಿನೇ ಇವತ್ತು ರಕ್ಷಕ್ ಇಲ್ಲಿ ಗಂಟ ಬರಕಾಯ್ತು. ಇವ್ರು ಹೇಳಿದ್ರು ಅಂದ್ರೆ ಒಂದು ಸೆಲೆಬ್ರಿಟಿ ಲೈಫ್ ಆಗಿ, ಒಂದು ದೊಡ್ಡ ಮನೆಯಿಂದ ಬಂದಿರೋದಾಗಿ ಇವ್ರು ಈ ತರ ಇರ್ತಾರ ಅಂತ. ನನಗೆ ನಮ್ಮಪ್ಪ ಗ್ರೌಂಡ್ ಲೆವೆಲ್ ಇಂದ ಏನೇನ್ ಬೇಕೋ ಅದನ್ನ ಕಲ್ಸ್ಕೊಂಡ್ ಬಂದಿದ್ಕೆ ರಕ್ಷಕ್ ಕಷ್ಟ ಸುಖ, ಏಳು ಬೀಳು, ಸಕ್ಸಸ್ ಫೇಲ್ಯೂರ್ ಎಲ್ಲ ಗೊತ್ತಾಗಿದ್ದು. ಇಲ್ಲ ಅಂತ ಹೇಳಿದ್ರೆ ಅಂದ್ರೆ ಏನ್ ಬೇಕೋ ಕಣ್ಣಿಗೆ ಬೇಕಾಗಿರೋದು ಕೊಡ್ಸಿದಾರೆ, ಬೇಕಾಗಿರೋ ತಿನ್ಸಿದಾರೆ. ಅದ್ ಎಷ್ಟೇ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ನಾನೇನೋ ಕೇಳೋ ಐಟಮ್ಸ್ ಆಗಿರ್ಬೋದು, ಅದನ್ನ ಯಾವ್ದನ್ನು ಯೋಚನೆ ಮಾಡ್ತಾ ಇರಲಿಲ್ಲ. ಹಿಂಗ್ ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ತರ್ಸ್ಬಿಡೋರು. ಆದ್ರೆ ಅದ್ರ ವ್ಯಾಲ್ಯೂಸ್ ಅಷ್ಟೇ ನಂಗೆ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅದೊಂದು ಹೆಲ್ಪ್ಫುಲ್ ಆಯ್ತು. ಅವ್ರ ಮನೇಲಿ ಹೋಗಿ ನಾನು ಕೂತ್ಕೊಂಡು ಊಟ ಮಾಡಿದಾಗ್ಲಿ, ಆ ಊಟ ನನ್ ಬೆಂಗಳೂರಲ್ಲಿ ಸಿಗೋದೇ ಇಲ್ಲ. ಇವ್ರದ್ದು ತುಂಬಾ ಡಿಫ್ರೆಂಟ್ ಊಟ, ಇವತ್ತಿಗೂ ಆ ಹೆಸರು ನನಗೆ ಗೊತ್ತಿಲ್ಲ. ಆದ್ರೆ ಆ ಟೇಸ್ಟ್, ಕೋಳಿ ಸಾಂಬಾರು, ಇಲ್ಲಿ ನಮ್ಗೆ ಆದ್ರೆ ಬಟರ್ ನಾನ್ ಕೊಡಿ, ಪನ್ನೀರ್ ಕೊಡಿ, ಬಿರಿಯಾನಿ ಕೊಡಿ ಅಂತ ಕೇಳ್ತೀವಿ. ಅವ್ರ ಊರಲ್ಲಿ ಅದೇನೋ ಕೋಳಿ ಸಾಂಬಾರ್ ಅಂತೆ, ಸಕ್ಕತ್ತಾಗಿತ್ತು ಊಟ. ಅದೊಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಪ್ಲಸ್ ಇವ್ರು ನಮ್ಮ ಮನೆಗೆ ಬಂದಾಗ ಖುಷಿ ಆಯ್ತು. ಏನೋ ಇದು ಸಬ್ಬಕ್ಕಿನ ಸಾಸಿವೆ ಪಾಯಸನ
ಏನ್ ಪಾಯಸ? ಸಾಸಿವೆ ಪಾಯಸ ಮಾಡಿದ್ನಂತ ಇವ್ರ ಮನೇಲಿ. ನಿಮ್ಮ ಮನೇಲಿ ಏನ್ ಮಾಡಿದ್ದು ನಮ್ಮ ಮನೇಲಿ? ನೀನ್ ಹೇಳು ನನಗೆ ಅದು ಶಾವ್ಗೆ ಪಾಯಸ. ಯಾವಾಗ ಅದು ಸಾಸಿವೆ ಅದು ಶಾವ್ಗೆ ಪಾಯಸ. ನನಗೆ ಗೊತ್ತದು ಶಾವ್ಗೆ ಪಾಯಸ ಅಂತ. ಇವ್ರೇನೋ ಹೇಳಿದ್ರು ನಿಮಿಷ. ರವೆ ಪಾಯಸ. ರವೆ ಪಾಯಸ. ಹ್ಮ್. ಇವ್ರು ಏನ್ ಪಾಯಸ ಮಾಡ್ತಿದ್ಯಪ್ಪ ಅಂತ ಕೇಳಿದಾಗ ಇದು ರವೆ ಪಾಯಸ ಮಾಡ್ತಾ ಇದೀನಿ. ನಾನು ಈ ಅಮ್ಮ ಮಾಡ್ತಿರೋ ಪಾಯಸ ಬೇರೆ ಕುಡಿಬೇಕಾ ನಾನು? ಹ್ಮ್. ಪಾಯಸ ಹೆಸರೇ ಕರೆಕ್ಟಾಗಿ ಹೇಳಕ್ ಬರ್ತಿಲ್ಲ. ನಿಮ್ಮ ಅಮ್ಮನೇ ಹೇಳ್ಕೊಟ್ ಮಾಡ್ಸಿದ್ ಪಾಯಸ ಅದು. ಪಾಯಸ ಕುಡಿದ್ ಕರೆಕ್ಟು. ಸಬ್ಬಕ್ಕಿ ಏನಪ್ಪ ಅದು ರವೆ. ಸಾಸಿವೆ ಅಂದ್ರೆ ಹಾ, ರವೆ ಅಂತ ಗೊತ್ತಿತ್ತಾ? ಅದು ಆ ತರದೆಲ್ಲ ಐಟಮ್ಗಳು ಮಾಡಿದ್ರು. ಪುಳಿಯೋಗರೆ ಮಾಡಿದ್ರು ನಮ್ಮ ಮನೆಗ್ ಬಂದು. ಇಡೀ ದಿನ ಸ್ಪೆಂಡ್ ಮಾಡಿದ್ದು, ಡಾನ್ಸ್ ಆಡಿದ್ದು. ಅದೇ ಇಲ್ಲಿಂದ ನನ್ನ ಫ್ಯಾಮಿಲಿನ ತೋರ್ಸ್ಕೊಳಕ್ಕೆ ಈ ಒಂದು ಸ್ಟೇಜ್ ಆಯ್ತು. ಇವ್ರ ಫ್ಯಾಮಿಲಿನ ತೋರ್ಸ್ಕೊಂಡು ಅದೊಂದು ಖುಷಿ ಇದೆ. ಫೈನಲಿ ರನ್ನರ್ ಅಪ್ ಆಗಿದ್ರ ಸಾಕಷ್ಟು ಜನ ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಜಿ ಕನ್ನಡದ ಭರ್ಜರಿ ಬ್ಯಾಚುಲರ್ ಶೋ ಮೂಲಕ ಆಗಿರ್ಬೋದು ನಿಮ್ಮನ್ನ ನೋಡೋದಕ್ಕೆ ತುದಿಗಾಲಲ್ಲಿ ವೇಟ್ ಮಾಡ್ತಿದ್ರು. ಸೊ ಅವ್ರಿಗೆ ಏನಾದ್ರು ಹೇಳೋದಾದ್ರೆ, ಅಂಡ್ ಹಾಗೇನೆ ಅದ್ರ ಜೊತೆಗೆ ಜಡ್ಜಸ್ ಆಗಿರುವಂತ ರಚಿತಾ ರಾಮ್ ಅವ್ರ ಬಗ್ಗೆ ಆಗಿರ್ಬೋದು, ರವಿ ಸರ್ ಬಗ್ಗೆ ಹೇಳೋದಾದ್ರೆ? ರವಿ ಸರ್ ಮತ್ತೆ ರಚಿತಾ ಮ್ಯಾಮ್ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಯಾಕಂದ್ರೆ ಈ ಎಂಟೈರ್ ಜರ್ನಿ ನಮ್ದು ಅಷ್ಟು ಬ್ಯೂಟಿಫುಲ್ ಆಗಿತ್ತು, ಅಷ್ಟು ಎಂಜಾಯ್ ಮಾಡಿದೀವಿ ಅಂತಂದ್ರೆ ಇಟ್ಸ್ ಬಿಕಾಸ್ ಆಫ್ ರವಿ ಸರ್ ಅಂಡ್ ರಚಿತಾ ಮ್ಯಾಮ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಬಿಕಾಸ್ ರವಿ ಸರ್ ಅಷ್ಟು ದೊಡ್ಡ ವ್ಯಕ್ತಿ, ಅಷ್ಟು ದೊಡ್ಡ ಸ್ಟಾರು, ಆದ್ರೆ ಅವ್ರಿಗಿರೋ ಆ ಸಿಂಪ್ಲಿಸಿಟಿ ನಾವ್ ಎಲ್ಲೂ ನೋಡಕ್ಕೆ ಸಿಕ್ಕಿಲ್ಲ. ಆಕ್ಚುಲಿ ಅವ್ರು ರಿಯಲ್ ಆಗಿ ಹೇಗಿರ್ತಾರೆ ಅನ್ನೋದು ನಾನು ಕೂಡ ಎಲ್ಲೂ ನೋಡಿರ್ಲಿಲ್ಲ. ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಇವನ್ ನನ್ಗೊಂದಿನ ಹುಷಾರಿರ್ಲಿಲ್ಲ. ಎಂಟೈರ್ ಎಪಿಸೋಡ್ ಆಗೋ ಟೈಮಲ್ಲಿ ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಅವಾಗ ಅವರು ನನ್ ಕೈ ಹಿಡ್ಕೊಂಡು ಏನಾಗ್ತಿದೆ, ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲಾ ಬಾ, ನನ್ ಕ್ಯಾರವನ್ ಅಲ್ಲಿ ರೆಸ್ಟ್ ಮಾಡು ಅಂತ ಹೇಳಿದ್ದು. ಆಮೇಲೆ ಊಟ ತರಿಸ್ಕೊಡ್ತಾ ಇದ್ದಿದ್ದು. ಅದನ್ನ ತುಂಬಾ ನಮ್ಮ ರಿಲೇಟಿವ್ಸ್ ಇರ್ಬೋದು, ಹತ್ರ ಫ್ರೆಂಡ್ಸ್ ಇರ್ಬೋದು, ಅಷ್ಟು ಈಸಿಯಾಗಿ ಮಾಡಲ್ಲ. ಬಟ್ ನನ್ಗೆ ಅಂತ ಅಲ್ಲ, ಎಲ್ರಿಗೂ ಯಾರನ್ನು ಡಿಫ್ರೆನ್ಶಿಯೇಟ್ ಮಾಡಲ್ಲ. ಅವ್ರೊಂದು ದೊಡ್ಡ ಸ್ಟಾರ್, ನಾವ್ ಇವಾಗ ಬಂದಿರೋ ಅಂತವ್ರು. ಬಟ್ ಆದ್ರೆ ನಮ್ಗೆ ಆ ಡಿಫ್ರೆನ್ಸ್ ನ ಎಲ್ಲೂ ತೋರ್ಸಿಲ್ಲ. ಅವ್ರ ಪಕ್ಕನೆ ಕೂರ್ಸ್ಕೊಂಡು ಊಟ ಮಾಡಿಸ್ತಾ ಇದ್ರು. ನಮ್ ಜೊತೆನೆ ಬಂದು ನಮ್ ಸೀಟ್ಸ್ ಎಲ್ಲ ಏನಿತ್ತು ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ, ಜಡ್ಜಿಂಗ್ ಮಾಡುವಾಗ ಕ್ಯಾಮ್ರಾ ಆನ್ ಆದಾಗ ಮಾತ್ರ ಅಲ್ಲಿ ಹೋಗಿ ಕೂರ್ತಾ ಇದ್ರು. ಜಡ್ಜಸ್ ಜಾಗ ಏನಿದೆ ಅಲ್ಲಿ, ಅದರ್ವೈಸ್ ನಮ್ ಜೊತೆನೆ ಇರ್ತಾ ಇದ್ರು. ರವಿ ಸರ್ ನಮ್ ಜೊತೆ ಇರ್ತಾ ಇದ್ ನೋಡಿ ಬೇರೆಯವರೆಲ್ಲ ಎಷ್ಟು ಕ್ಲೋಸ್ ಆಗಿ ಇರ್ತಾರಲ್ಲ ಇವರು ಕಂಟೆಸ್ಟೆಂಟ್ ಜೊತೆ. ನಮಗೂ ಈ ತರ ಆಪರ್ಚುನಿಟಿ ಸಿಕ್ಕಿದ್ರೆ ಅಂತ ಬೇರೆಯವರೆಲ್ಲ ದೂರದಿಂದ ನೋಡಿದವ್ರು ಹೊಟ್ಟೆ ಕಿಚ್ಬಿಡೋ ಅಷ್ಟು ಖುಷಿಯಾಗಿ ನಮ್ ಜೊತೆ ಇರ್ತಿದ್ರು. ಅಂಡ್ ಅವ್ರ ಮನೆಯಿಂದ ಮಾಡ್ಕೊಂಬಂದು ಡೈಲಿ ಎವ್ರಿ ಶೂಟ್ ಅಲ್ಲಿ ಅವ್ರ ಕ್ಯಾರವನ್ ಹೋಗಿ ನಾವು ಅವ್ರ ಜೊತೆ ಕುತ್ಕೊಂಡೆ ಅವ್ರ ಮನೆ ಅಡ್ಗೆನೆ ಊಟ ಮಾಡ್ಬೇಕಿತ್ತು. ಮಾಡೋರ್ಗು ಕಾಲ್ ಮಾಡಿ ಪ್ರತಿಯೊಬ್ಬರಿಗೂ ಕರೀತಾ ಇದ್ರು. ಸೊ ಇದು ತುಂಬಾ ಸರ್ಪ್ರೈಸಿಂಗ್. ಅವರು ಇಷ್ಟು ಅಂದ್ರೆ ಜೊತೆಲಿ ಇರೋರ್ನ, ವರ್ಕ್ ಮಾಡೋರ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು ಅಂತಂದ್ರೆ ಅದಕ್ಕೋಸ್ಕರ ಅವ್ರು ಅಷ್ಟು ಸಕ್ಸಸ್ಫುಲ್ ಆಗಿದ್ದು ಅಂಡ್ ಪ್ರಾಜೆಕ್ಟ್ಸ್ ಗಳೆಲ್ಲ ಅಷ್ಟು ಚೆನ್ನಾಗಿ ಬಂದಿದ್ದು ಅಂತ ಅನ್ಸುತ್ತೆ. ಅವಾಗಿಂದ ಇಂಡಸ್ಟ್ರಿ ನೆನ್ಸ್ಕೊಂಡ್ರೆ ಈ ಸೆಟ್ ಅಲ್ಲಿ ನಮ್ಗೆ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಈವನ್ ಅವ್ರದ್ದು ಓನ್ ಪ್ರಾಜೆಕ್ಟ್ ಇದ್ದಾಗ ಎಷ್ಟು ಚೆನ್ನಾಗಿ ಅವರು ಎಲ್ಲರೂ ನೋಡ್ಕೊಂಡಿರ್ಬೋದು. ಈವನ್ ಶೂಟಿಂಗ್ ಹೋಗಿದ್ದೀನಿ ನಾನು, ಅವ್ರದ್ದು ಹೊಸ ಫಿಲ್ಮ್ ಶೂಟ್ ಮಾಡ್ತಾ ಇದಾರೆ ರವಿ ಸರ್. ಅಲ್ಲಿಗೂ ಅಷ್ಟೇನೆ ಎನ್ವಿರಾನ್ಮೆಂಟ್ ಒಂಥರ ನಾವು ಶೂಟಿಂಗ್ ಮಾಡ್ತಿದೀವಿ ಅಂತ ಅನ್ಸದೇ ಇಲ್ಲ. ಎಷ್ಟು ಹೊತ್ತು ಮಾಡಿದ್ರು ಬೇರೆ ಶೂಟಿಂಗ್ ಅಂದ್ರೆ ಮನೆಗೆ ಯಾವಾಗ ಹೋಗ್ತೀವಪ್ಪ ಅಂತ ಬೆಳಗಿಂದಾನೇ ಅಳ್ತಾ ಇರ್ತೀವಿ. ರವಿ ಸರ್ ಜೊತೆ ಅಯ್ಯೋ ಮುಗ್ದೋಯ್ತಾ, ಅಯ್ಯೋ ರವಿ ಸರ್ ನೀವು ಮನೆಗೆ ಹೋಗ್ತಿದ್ದೀರಾ ಇವಾಗ ಆಚೆ. ಮತ್ತೆ ಸೀಸನ್ ಮುಗಿವಾಗ್ಲೂ ಅಷ್ಟೇ ಒಂದೇ ಬೇಜಾರ್ ಅಂದ್ರೆ ರವಿ ಸರ್ ನಾವೆಂಗೋ ಸಿಕ್ಬಿಡ್ತೀವಿ, ರಚಿತಾ ಮ್ಯಾಮ್ ಮತ್ತೆ ರವಿ ಸರ್ ಸಿಗಲ್ವಲ್ಲ ಅಂತ. ಇವಾಗ್ಲೂನು ಸರ್ ಯಾವಾಗ ಮೀಟ್ ಮಾಡೋದು, ಯಾವಾಗ ನಿಮ್ ಮನೆಯಿಂದ ಊಟ ಮಾಡೋದು ಅಂತ ಮೆಸೇಜ್ ಆಗ್ತಾನೆ. ಬಟ್ ಅವ್ರು ಯಾವಾಗ್ಲೂ ಅಷ್ಟೇ, ಏನೇ ಬೇಕಾದ್ರೂ ಕೇಳು, ಕಾಲ್ ಮಾಡು, ಎಲ್ಲರಿಗೂ ಹೇಳ್ತಾರೆ. ಎಲ್ಲಾ ಕಂಟೆಸ್ಟೆಂಟ್ಸ್ಗೂ ಅಷ್ಟೇ ಕ್ಲೋಸ್ ಆಗಿದ್ದಾರೆ. ಸೊ ಅದನ್ನ ಮಾತ್ರ ಮರೆಯಕ್ಕೆ ಆಗಲ್ಲ. ಒಂದು ಸ್ಟಾರ್ ಜೊತೆ ಇರೋ ಈ ಜರ್ನಿ ತುಂಬಾ ಬ್ಯೂಟಿಫುಲ್, ಸ್ಪೆಷಲ್ ಅಂಡ್ ಪ್ರೀಶಿಯಸ್. ರಚಿತಾ ಮ್ಯಾಮ್ ಕೂಡ ಅಷ್ಟೇ ಕ್ಯೂಟ್ ಆಗಿ ಮಾತಾಡ್ತಿದ್ರು. ರಕ್ಷಕ್ ಕಂಡ್ರೆ ರಚಿತಾ ಮ್ಯಾಮ್ಗೆ ತುಂಬಾ ಇಷ್ಟ ಆಗಿತ್ತು. ಅವ್ರ ಬಗ್ಗೆ, ರಚಿತಾ ಮ್ಯಾಮ್ ಬಗ್ಗೆ ರಕ್ಷಕ್ ಹೇಳ್ತಾರೆ. ಹೇಳು. ಸಿಕ್ಕಾಬಡೆ ಖುಷಿ ಇದೆ. ಯಾಕಂದ್ರೆ ಅವರಿಬ್ರು ಇಲ್ಲಿ ಬಂದು ನಮ್ನ, ಅಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಬಂದಾಗ ಸ್ಟೇಜ್ ಕೇಳಿದೆ, ನಾವೆಲ್ಲ ಸ್ಟೂಡೆಂಟ್ಸ್, ನಮ್ಮ ಹೆಡ್ ಮಾಸ್ಟರ್ಸ್ ಕೂತಿದ್ದಾರೆ, ಅವ್ರು ನಮ್ಗೆ ಹೇಳ್ಕೊಡ್ತಾರೆ ಅಂತ. ಫಸ್ಟ್ ಎಪಿಸೋಡ್ ಇಂದ ಇರೋದು ಕೊನೆ ಎಪಿಸೋಡ್ ಗಂಟ ನಮ್ಗೆ ಎಷ್ಟು ಸಪೋರ್ಟ್ ಮಾಡಿದಾರೆ ಇಬ್ರು ಅಂತ ಹೇಳಿದ್ರೆ ಅದನ್ನ ಹೇಳ್ಕೊಳಕ್ ಆಗೋದಿಲ್ಲ. ರವಿ ಸರ್ ಊಟಗಳನ್ನ ಮರೆಯಲ್ಲ, ರವಿ ಸರ್ ಹಾಕಿರೋ ಹೇಳಿರೋ ಮಾತುಗಳನ್ನ ಮರೆಯಕ್ಕಾಗಲ್ಲ. ಜೀವನದ ಪಾಠ ಆಗಿರ್ಬೋದು, ಕೆರಿಯರ್ ಅಲ್ಲಿ ಆಗಿರ್ಬೋದು, ನನ್ನ ಫ್ಯಾಮಿಲಿಲಿ ಆಗಿರ್ಬೋದು. ಯಾಕಂದ್ರೆ ನನ್ನ ರವಿ ಸರ್ ತುಂಬಾ ಚಿಕ್ಕ ವಯಸ್ಸಿನ ನೋಡ್ತಾರೆ. ನನ್ನ ಮನೆ ದೇವ್ರು ಅಂತ ಹೇಳ್ತೀನಿ. ನಮ್ಗೆ ಹೆಸರು ಕೊಟ್ಟಿದ್ದೆ ಅವರು ಬುಲೆಟ್ ಅಂತ. ಅಲ್ಲಿಂದ ನೋಡ್ಕೊಂಡ್ ಬಂದಿರೋ ರವಿ ಸರ್ ಅಂದ್ರೆ ಫಸ್ಟ್ ಡೇ ಸಿಕ್ಕಿದಾಗ ಏನ್ ಚೆನ್ನಾಗಿದೇನೋ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ರು. ಅದಾದ್ಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಜರ್ನಿ ತಿರ್ಗಾ ರವಿ ಸರ್ ಜೊತೆ. ತುಂಬಾ ಖುಷಿ ಇದೆ. ಮಿಸ್ ಯು ರವಿ ಸರ್. ಯಾಕಂದ್ರೆ ತಿರ್ಗಾ ನನ್ನ ಜೊತೆ ಕೆಲಸ ಮಾಡಕ್ ಇಷ್ಟಪಡ್ತಾ ಇರ್ತೀವಿ. ರಚು ಮ್ಯಾಮು ಅಷ್ಟೇ, ಅಷ್ಟು ಗೈಡ್ ಮಾಡಿದೀರಾ, ಅಷ್ಟು ಬುದ್ಧಿ ಮಾತಾಡಿದೀರಾ, ಅಷ್ಟು ಪರ್ಸನಲ್ ಆಗಿ ಎಲ್ಲ ಮಾತಾಡಿದೀರಾ ನೀವು. ಅಂದ್ರೆ ನಮ್ಗೇನೇ ಪ್ರಾಬ್ಲಮ್ಸ್ ಆದ್ರೂ ನಾವ್ ಎಷ್ಟೇ ಸೈಲೆಂಟ್ ಆದ್ರೂ ಕರೆದ್ಬಿಟ್ಟು ಏನಾಯ್ತು ಎತ್ತ ಹಿಂಗೆಲ್ಲ ಮತ್ತೆ ಪ್ರತಿಯೊಂದು ತಿಳ್ಕೊಳ್ಳೋರು. ಅಲ್ಲೇನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಅದನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋರು. ಅದಾದ್ಮೇಲೆ ನಮ್ಗೆ ಹೊಟ್ಟೆ ಹಸಿ ಅಂದಾಗ ಅಂದ್ರೆ ಕ್ಯಾಶುವಲ್ ಆಗಿ ಸೆಟ್ ಬಿಟ್ಟುನು ಅವ್ರು ಹೇಳೋರು, ನೀವು ಮನೇಲಿದ್ರು ಪರವಾಗಿಲ್ಲ, ನನಗೆ ಫೋನ್ ಮಾಡಿ, ನಿಮ್ಗೆ ಏನಾದ್ರು ಬೇಕಾ, ನಾನ್ ಕಳ್ಸ್ಕೊಡ್ತೀನಿ ನಿಮ್ ಮನೆಗೆ ಅಂತ. ಅಷ್ಟು ಸಕಾಲ ಅಂದ್ರೆ ಒಂದ್ ಲೆಜೆಂಡ್ ಜೊತೆ ನಾವ್ ಇವತ್ತು ಇಲ್ಲಿ ಇದೀವಿ ಅಂತ ಹೇಳಿದ್ರೆ
ಅವತ್ತು ಅಂದ್ರೆ ಇವತ್ತು ನಾವ್ ಕ್ಯಾಶುವಲ್ ಆಗಿ ಹೇಳ್ತಾ ಇರ್ತೀವಿ ನಾವೆಲ್ಲ ನಮ್ಗೆ ಅಂದ್ರೆ ದೊಡ್ಡವ್ರನ್ನ ನೋಡೋಕ್ಕಾಗಿಲ್ಲ, ರಾಜ್ಕುಮಾರ್ ಸರ್ನ ನೋಡೋಕ್ಕಾಗಿಲ್ಲ, ಆಮೇಲೆ ಶಂಕರನಾಗ್ ಸರ್ನ ನೋಡೋಕ್ಕಾಗಿಲ್ಲ, ಅಂಬರೀಷ್ ಅಣ್ಣ ನೋಡೋಕ್ಕಾಗಿಲ್ಲ ಅಂತ. ಅದೇ ಸಾಲಲ್ಲಿ ಇವತ್ತು ನಾವು ರವಿ ಸರ್ನ ನೋಡ್ತಾ ಇದೀವಿ, ನಾವು ಹೊಸ ಟೈಮ್ ಸ್ಪೆಂಡ್ ಮಾಡಿದೀವಿ, ಒಂದು ಶೋ ಮಾಡಿದೀವಿ, ಒಂದು ಕೆಲಸ ಮಾಡಿದೀವಿ ಅಂತ ಹೇಳ್ಕೊಳಕ್ಕೆ ಸಿಕ್ಕಾಪಟ್ಟೆ ಹೆಮ್ಮೆ ಆಗುತ್ತೆ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹಾಗೂ ರಚು ಮ್ಯಾಮ್, ವಿ ಆಲ್ ಮಿಸ್ ಯು, ವಿ ಆಲ್ ಲವ್ ಯು. ತುಂಬಾ ನಿಮ್ಮ ಮಾತುಗಳು, ನಾವು ಹಾಕೊಂಬಂದ ಕಾಸ್ಟ್ಯೂಮ್ಸ್, ನಮ್ಮಿಬ್ರ ಬಗ್ಗೆ ನೀವು ಕೊಟ್ಟಿರೋ ಒಂದು ಕಾಂಪ್ಲಿಮೆಂಟ್ಸ್ ಅದೆಲ್ಲ ಇವತ್ತಿಗೂ ತಲೆಯಲ್ಲಿದೆ. ಅದನ್ನ ನಿಜವಾಗ್ಲೂ ನಮ್ಮ ಲೈಫಲ್ಲಿ ಆಗಿರ್ಬೋದು, ನಾವು ಮಾಡೋ ಕೆಲಸಗಳಲ್ಲಿ ಆಗಿರ್ಬೋದು, ಯಾವತ್ತೂ ಬಿಡಲ್ಲ. ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮ ಜೀವನದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಎಲ್ಲ ಟ್ರೋಲ್ ಪೇಜಸ್ಗೆ, ಎಲ್ಲ ಚಾನಲ್, ಇಡೀ ತಂಡಕ್ಕೆ ಥ್ಯಾಂಕ್ ಯು ರಮೋಲ, ಥ್ಯಾಂಕ್ ಯು. ರಮಲ್ ಅವರು ಒಂದು ಸ್ಮಾಲ್ ಕ್ವಶನ್ ಇದೆ. ಏನಂತಂದ್ರೆ ರಕ್ಷಕ್ ಅವ್ರಿಗೆ ಅವ್ರ ಅಪ್ಪನ ಸಮಾಧಿ ಹತ್ರ ನೀವು ಹೋಗಿ ಸರ್ಪ್ರೈಸ್ ಕೊಡ್ಬೇಕು ಅಂತ ಆ ಥಾಟ್ ಏನಕ್ಕೆ ಬಂತು ನಿಮ್ಗೆ? ನಾನು ಆ ಟೈಮಲ್ಲಿ ಇಲ್ಲೇ ಇದ್ದಿದ್ರೆ ಅವನು ಸರ್ಪ್ರೈಸ್ ಮಾಡಿದಾಗ ನಾನು ತುಂಬಾ ಖುಷಿಯಿಂದ ಅಕ್ಸೆಪ್ಟ್ ಮಾಡಿದ್ದೆ. ಬಟ್ ನಾನು ಆ ಟೈಮಲ್ಲಿ ಇರ್ಲಿಲ್ಲ, ಟ್ರಿಪ್ ಹೋಗೋಣ ಅಂತ ಅಂದ್ಬಿಟ್ಟು ಟರ್ಕಿಗೆ ಹೋಗಿದ್ದೆ. ನಾನು ಇಂಡಿಯಾಲಿ ಇರ್ಲಿಲ್ಲ. ಸೊ ಏನ್ ಮಾಡಕ್ಕಾಗುತ್ತೆ, ಶೂಟ್ ಮಾಡಕ್ಕಾಗಲ್ಲ ಏನನ್ನು. ಅಂದ್ರೆ ನಾವ್ ಏನೇ ಸರ್ಪ್ರೈಸ್ ಮಾಡೋದಿದ್ರು ಶೂಟ್ ಮಾಡ್ಬೇಕು, ಏನಾದ್ರು ಕೊಡೋದಿದ್ರೆ ಪರ್ಚೇಸ್ ಮಾಡ್ಬೇಕು. ನಾನು ಇಲ್ಲಿಲ್ಲ. ಸೊ ಅದಕ್ಕೆ ಆ ಎಪಿಸೋಡಿಗೆ ಬರೋದೇ ಡೌಟ್ ಇತ್ತು. ಬಟ್ ಆದ್ರೂ ಏನಾದ್ರು ಮಾಡೋಣ, ಹೋಗಿರೋ ಜಾಗದಿಂದಾನೇ ಏನಾದ್ರು ಮಾಡಕ್ಕಾಗುತ್ತಾ ಅಂತ ಚಾನಲ್ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿ, ಸೊ ಅಲ್ಲಿ ತುಂಬಾ ಸ್ನೋಫಾಲ್ ಆಗ್ತಾ ಇತ್ತು ಆ ಟೈಮಲ್ಲಿ. ಆಚೆ ಬರಕ್ಕೆ ಆಗ್ತಾ ಇರ್ಲಿಲ್ಲ, ಕಾಲಿಡಕ್ಕೆ ಆಗ್ತಾ ಇರ್ಲಿಲ್ಲ. ಫ್ರೀಸ್ ಆಗಿ ಅಲ್ಲೇ ಕಲ್ತರ ನಾನು ಶಿಲೆ ಮಾಡೋಕ್ ಹೋಗಿ ನಾನೇ ಕಲ್ಲಾಗ್ಬಿಡ್ತಿದ್ದೆ, ಹಂಗಿತ್ತು ಅಲ್ಲಿ. ಬಟ್ ಆದ್ರೆ ಆ ಸ್ನೋ ಅಲ್ಲೆಲ್ಲ ಇವನು ರಕ್ಷಕ್ ಬುಲೆಟ್, ಬೇಬಿ ಬುಲೆಟ್ ಅಂತ ಬರ್ದು, ಭರ್ಜರಿ ಬ್ಯಾಚುಲರ್ಸ್ ಅಂತ ಬರ್ದು, ಇವನಿಗೆ ಆಲ್ ದ ಬೆಸ್ಟ್ ಹೇಳಿ, ಅವನಿಗೋಸ್ಕರ ನನ್ ಹೈಟ್ ಫೋಬಿಯಾ ಇದ್ರು ಕೂಡ ಹಾಟ್ ಏರ್ ಬಲೂನ್ ಇವನಿಗೋಸ್ಕರ ಬುಕ್ ಮಾಡ್ಕೊಂಡು ಅಲ್ಲಿ ಹೋಗಿ ವಿಶ್ ಮಾಡೋಣ ಅಂತ ಹೇಳಿ ಅದನ್ನು ಬುಕ್ ಮಾಡ್ಕೊಂಡು ಹೋಗಿದ್ದೆ. ಅಂಡ್ ಅವನಿಗೋಸ್ಕರ ನಾನು ದುಡ್ಡು ಬೇರೆ ಜಾಸ್ತಿ ತಗೊಂಡ್ ಹೋಗಿರ್ಲಿಲ್ಲ, ಮನಿದ್ದು ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ನನ್ಗೆ. ಇದು ಶೂಟಿಂಗ್ ಬ್ಯುಸಿಲಿ ಇದ್ದಿದ್ರಿಂದ ಅಲ್ಲಿ ಕರೆನ್ಸಿ ಇರ್ಬೋದು, ಇನ್ನೊಂದು ಏನು ರೆಡಿನೇ ಮಾಡ್ಕೊಂಡಿರಲಿಲ್ಲ. ಏನ್ ಶಾಪಿಂಗ್ ಮಾಡೋದ್ ಬೇಡ ಬಿಡು, ಜಾಗ ನೋಡ್ಕೊಂಡ್ ಬಂದ್ರೆ ಸಾಕು ಅನ್ನೋ ತರ ಹೋಗಿದ್ದೆ, ದುಡ್ಡು ಇಲ್ದೇನೆ. ಆಮೇಲೆ ಅದ್ರಲ್ಲೇ ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡಿ ಅವನಿಗೆ ಜಾಕೆಟ್, ಆಮೇಲೆ ಬ್ರೇಸ್ಲೆಟ್, ಆಮೇಲೆ ಅವನಿಗೆ ದೃಷ್ಟಿ ಆಗ್ಬಾರ್ದು ಅಂತ ಇನ್ನೊಂದೇನೋ ಇವಿಲ್ ಐ ಕೀ ಬಂಚ್ ಅದೆಲ್ಲ ತಂದ್ಕೊಟ್ಟಿದ್ದೆ. ಸೊ ಅದಾದ್ಮೇಲೆ ಇನ್ನೇನಾದ್ರೂ ಮಾಡೋಣ ಅಂತ ಅಂದಾಗ ಅವನಿಗೆ ಏನ್ ಫೇವ್ರೇಟ್ ಅಂತ ಪೇರೆಂಟ್ಸ್ಗೆ, ಅಕ್ಕ ಮತ್ತೆ ಅವ್ರ ಅಮ್ಮ ತುಂಬಾ ಕ್ಲೋಸ್ ಇದ್ದಾರೆ. ನಾನು ಅವಾಗ ಕಾಲ್ ಮಾಡ್ತಾ ಇರ್ತೀನಿ. ಸೊ ಅವರಿಗೆ ಕೇಳ್ದೆ, ಇವನಿಗೆ ಗೊತ್ತಿಲ್ದೇ ಇರೋ ಹಾಗೆ ಅವ್ರಿಗೆ ಕಾಲ್ ಮಾಡಿ ಅವನಿಗೆ ಏನ್ ಇಷ್ಟ, ಏನ್ ಕಷ್ಟ ಅಂತ ಕೇಳಿದಾಗ ಅವನಿಗೆ ಏನೇ ಖುಷಿ ಆದ್ರೂ ದುಃಖ ಆದ್ರೂ ಅವ್ರ ಅಪ್ಪನ ಸಮಾಧಿ ಹತ್ರ ಹೋಗ್ತಾ ಇರ್ತಾನೆ ಅಂತ ಹೇಳಿದ್ರು. ಸೊ ಅವಾಗ ನಾನು ಚಾನಲ್ ಜೊತೆ ಡಿಸ್ಕಸ್ ಮಾಡಿ ಏನ್ ಮಾಡ್ಬೋದು ಅಂತ ಪ್ಲಾನ್ ಮಾಡಿ, ನಾನು ಕೂಡ ಸ್ಮಶಾನಕ್ಕೆ ಹೋಗೋ ಪ್ಲಾನ್ ನನಗೂ ಇಲ್ಲ. ಅಂಡ್ ನಾನು ಯಾವತ್ತೂ ಹೋಗಿಲ್ಲ, ಅದೇ ಫಸ್ಟ್ ಟೈಮ್ ಹೋಗಿದ್ದು. ಬಟ್ ಆ ವಿಚಾರದಿಂದಾನೇ ಅವನಿಗೆ ಅಪ್ಪನೇ ತುಂಬಾ ಫೇವ್ರೇಟ್ ಪರ್ಸನ್ ಅಂತ ಗೊತ್ತಾಗಿ, ನಿನ್ ಫೇವ್ರೇಟ್ ಪರ್ಸನ್ ನಾನು ಮೀಟ್ ಮಾಡಿದೀನಿ ಅಂತ ಹೇಳಿ ಸಮಾಧಿ ವಿಟಿಎನ್ ಮಾಡ್ಕೊಂಡ್ ಬಂದ್ವಿ. ಬೇರೆದೆಲ್ಲ ಖುಷಿ ಆಯ್ತು. ಬಟ್ ಆ ವಿಟಿ ನೋಡಿದಾಗ ಅವನು ತುಂಬಾ ಎಮೋಷನಲ್ ಆದ, ತುಂಬಾ ಸರ್ಪ್ರೈಸ್ ಆಗಿತ್ತು ಅವತ್ತು. 100% ಸರ್ಪ್ರೈಸ್ ಆಗಿದ್ದಕ್ಕೆ ನನಗೆ ಎಮೋಷನಲ್ ಆಯ್ತು. ಅಂದ್ರೆ ಅದ್ ಸಡನ್ ಆಗಿ ನಾನು ನೋಡಿದ್ದು, ಸಡನ್ ಇದೆಲ್ಲೂ ಸಮಾಧಿ ನೋಡ್ದಂಗೆ ಇದೆಯಲ್ಲ ಅಂತ ಅನ್ಸ. ಆದ್ಮೇಲೆ ಇವ್ರು ಎಂಟ್ರಿ ಕೊಟ್ಟಿದ್ದು ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿಗೆ ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ ಒಳ್ಳೆದಾಗ್ಲಿ. ಮತ್ತಷ್ಟು ಶೋಗಳಾಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಒಳ್ಳೊಳ್ಳೆ ಮತ್ತಷ್ಟು ರಿಯಾಲಿಟಿ ಶೋಗಳ ಮೂಲಕ ನಿಮ್ಮಿಬ್ಬರ ಎಂಟರ್ಟೈನ್ಮೆಂಟ್ ಕನ್ನಡ ಕಿರುತೆರೆ ಹಾಗೂ ಕಿರುತೆರೆ ವೀಕ್ಷಕರು ಸಿಗಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸೆಗ್ಮೆಂಟ್. ಮತ್ತಷ್ಟು ಇಂಟರ್ವ್ಯೂಸ್ಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.